ಸ್ನೇಹಿತರೆ, ಈಗ 9 ಪಾಯಿಂಟ್ ನೋಡಿದ್ವಿ, ಇನ್ನು 11 ಪಾಯಿಂಟ್ ಇದೆ. ಅದು ಮುಗಿದ್ಮೇಲೆ ನಿಮಗೆ ಆ್ಯಕ್ಟಿವಿಟಿ ಮಾಡಿಸ್ಬೇಕು ಅಂತಿದ್ದೆ, ಬೇರೆ ಥರ ಮಾಡಿಸೋಣ. ಗುಂಪುಗಳು ಮಾಡೋಕ್ಕೆ ಟೈಮ್ ಆಗಲ್ಲ ಇವಾಗ. ಬೇರೆ ಇನ್ನೊಂದು ಥರ ಆ್ಯಕ್ಟಿವಿಟಿ ಮಾಡಿಸ್ತೀನಿ ನಾನು, ಯಾಕಂದ್ರೆ ನಿಮ್ಮ ಒಂದು ಪಾರ್ಟಿಸಿಪೇಷನ್ ಬೇಕು ನನಗೆ. 10ನೇದರಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, CWSN ಮಕ್ಕಳು ಏನಿದಾರಲ್ಲ ನೋಡಿ, CWSNಗೆ ಈಗ ಬಂತು ಅದು 9th ಪಾಯಿಂಟಲ್ಲಿ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್, ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳಿಗೂ ಸಹ ECCಯಿಂದ ಉನ್ನತ ಶಿಕ್ಷಣದವರೆಗೂ ಸಹ ಅವರನ್ನು ಒಳಗೊಳ್ಳಬೇಕು, ಅವರು ಒಳಗೊಳ್ಳೋ ಥರ ಮಾಡಬೇಕು, ಅವರಿಗೆ ಸಮಾನ ಅವಕಾಶಗಳು ಸಿಗಬೇಕು. ಆ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು, ಅದನ್ನು ಖಾತ್ರಿಪಡಿಸ್ಕೋಬೇಕು. ನಾವು ಒಂದು ಮಗುನೂ ಶಿಕ್ಷಣದಿಂದ ಆಚೆ ಹೋಗಬಾರ್ದು ಅಂತ ಹೇಳಿದ್ರೆ, ಇದರಲ್ಲಿ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, RPWD ಆ್ಯಕ್ಟ್ 2016, ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆ್ಯಕ್ಟ್ 2016, ಈ ಆ್ಯಕ್ಟ್ ಏನಿದೆಯಲ್ಲ, ಈ ಆ್ಯಕ್ಟ್ಗೆ ಸರಿ ಹೊಂದುವಂತೆ NEP 2020 ಅದರಲ್ಲಿ ಏನು ಹೇಳುತ್ತೋ ಅದನ್ನು ನಾವು ಒಪ್ತೀವಿ ಅಂತ NEP ಹೇಳಿದೆ. ಸೊ ಇದ್ರ ಪ್ರಕಾರ ಏನು ಅಂತ ಹೇಳಿದ್ರೆ, ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ಒಂದು ಡೆಫಿನೇಷನ್ ಇದೆಲ್ಲ ಗೊತ್ತಿದೆ. ನಾನು ಸುಮ್ಮನೆ ಓದ್ತೀನಿ ನೋಡಿ ಏನು ಹೇಳಿದ್ದಾರೆ ಅಂದರೆ, ಆ ಒಂದು ಪ್ಯಾರಾದಲ್ಲಿ 10ನೇ ಪ್ಯಾರಾದಲ್ಲಿ, ಎ ಸಿಸ್ಟಮ್ ಆಫ್ ಎಜುಕೇಷನ್ ವೇರ್ ಇನ್ ಸ್ಟೂಡೆಂಟ್ಸ್ ವಿತ್ ಆ್ಯಂಡ್ ವಿತೌಟ್ ಡಿಸಬಿಲಿಟೀಸ್. ಯಾವ್ದು ಅದೊಂದು ಶಿಕ್ಷಣದ ಒಂದು ವ್ಯವಸ್ಥೆ, ಅಲ್ಲಿ ಸ್ಟೂಡೆಂಟ್ಸ್ ವಿತ್ ಆ್ಯಂಡ್ ವಿತೌಟ್ ಡಿಸಬಿಲಿಟೀಸ್, ವೈಕಲ್ಯತೆ ಇರೋಂಥವರು ಇಲ್ಲದೆ ಇರೋವಂಥವರು ಲರ್ನ್ ಟುಗೆದರ್, ಜೊತೆಗೆ ಸೇರಿ ಕಲಿಯೋಂಥದ್ದು. ಆ್ಯಂಡ್ ದ ಸಿಸ್ಟಮ್ ಆಫ್ ಲರ್ನಿಂಗ್ ಈಸ್ ಸೂಟಬಲಿ ಅಡಾಪ್ಟೆಡ್ ಟು ಮೀಟ್ ದಿ ಲರ್ನಿಂಗ್ ನೀಡ್ಸ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ ವಿತ್ ಡಿಸಬಿಲಿಟೀಸ್. ನೋಡಿ ಒಂದೇ ಸರಿ ಓದ್ಬಿಡ್ತೀನಿ. ಸೊ ಎ ಸಿಸ್ಟಮ್ ಆಫ್ ಎಜುಕೇಷನ್ ವೇರ್ ಇನ್ ಸ್ಟೂಡೆಂಟ್ಸ್ ವಿತ್ ಆ್ಯಂಡ್ ವಿತೌಟ್ ಡಿಸಬಿಲಿಟೀಸ್ ಲರ್ನ್ ಟುಗೆದರ್, ಆ್ಯಂಡ್ ದ ಸಿಸ್ಟಮ್ ಆಫ್ ಲರ್ನಿಂಗ್ ಈಸ್ ಸೂಟಬಲಿ ಅಡಾಪ್ಟೆಡ್ ಟು ಮೀಟ್ ದ ಲರ್ನಿಂಗ್ ನೀಡ್ಸ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ ವಿತ್ ಡಿಸಬಿಲಿಟೀಸ್. ಅಂದರೆ ಇದೊಂದು ಒಳಗೊಳ್ಳುವ ಶಿಕ್ಷಣ ಅಂದರೆ ಏನು ಅಂತ ಹೇಳಿದ್ರೆ, ವೈಕಲ್ಯತೆ ಅಥವಾ ದಿವ್ಯಾಂಗತೆ ಇರ್ತಕ್ಕಂಥ ಮಕ್ಕಳು, ಇಲ್ಲದೆ ಇರ್ತಕ್ಕಂಥ ಮಕ್ಕಳು ಜೊತೆಗೆ ಸೇರಿ ಕಲಿಯುವಂಥ ಒಂದು ಶಿಕ್ಷಣದ ಒಂದು ಪದ್ಧತಿ. ಒಂದು ಪಾಯಿಂಟು. 2ನೇ ಪಾಯಿಂಟು, ವಿಕಲತೆ ಅಥವಾ ದಿವ್ಯಾಂಗತೆ ಇರ್ತಕ್ಕಂಥ ಮಕ್ಕಳಿಗೆ ಅವರ ಒಂದು ಕಲಿಕೆಯ ಅಗತ್ಯತೆಗಳಿಗೆ ತಕ್ಕಂಗೆ, ಅದು ಯಾರು ಅಂತ ಹೇಳಿದ್ರೆ, ಬೇರೆ ಬೇರೆ ನಿಮ್ಮ 20 ವಿವಿಧ ರೀತಿಯಾಗಿರ್ತಕ್ಕಂಥ ದಿವ್ಯಾಂಗತೆ ಏನಿದೆಯಲ್ಲ, ಆ ಒಂದು ಡಿಸಬಿಲಿಟಿ ಇರ್ತಕ್ಕಂಥ ಮಕ್ಕಳ ಪ್ರತಿಯೊಬ್ಬರ ಅವಶ್ಯಕತೆಗಳಿಗೆ ತಕ್ಕ ಹಾಗೆ, ಅವರ ಕಲಿಕೆಯ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಹೊಂದಾಣಿಕೆಯನ್ನು ಮಾಡುವಂಥದ್ದು, ಅದಕ್ಕೆ ಬೇಕಾದಂತಹ ಸಪೋರ್ಟನ್ನು, ವಾತಾವರಣವನ್ನು ಕ್ರಿಯೇಟ್ ಮಾಡುವಂಥದ್ದು, ಅಡಾಪ್ಟೇಷನನ್ನು ಮಾಡುವಂಥದ್ದು. ಅದು ಕರಿಕ್ಯುಲಮ್ ಇರಬಹುದು, ಮೆಥಡ್ ಆಫ್ ಟೀಚಿಂಗ್ ಇರಬಹುದು, ಸ್ಪೆಷಲ್ ಏಡ್ಸ್ ಆ್ಯಂಡ್ ಅಪ್ಲಯನ್ಸಸ್ ಇರ್ಬೋದು, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಇದು ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ. ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ 2 ಹೇಳಿದ್ದಾರೆ ಅವರು. ಒಂದು ಇರುವಂಥ ವೈಕಲ್ಯತೆ ಇರುವಂಥ ಮಕ್ಕಳು, ಇಲ್ಲದೇ ಇರ್ತಕ್ಕಂಥ ಮಕ್ಕಳು, ಮತ್ತು ಅವರು ಜೊತೆಗೆ ಸೇರಿ ಕಲಿಬೇಕು. 2ನೇದು, ಅಂಗವೈಕಲ್ಯತೆ ಇರ್ತಕ್ಕಂಥ ಮಕ್ಕಳಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಒಂದು ಏನಿದೆಯಲ್ಲ ಟೈಪ್ಸ್ ಇದ್ದಾರಲ್ಲ, ಅವರು ಪ್ರತಿಯೊಬ್ಬರಿಗೂ ಸಹ ಅವರ ಕಲಿಕೆಯ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಬೇಕಾದಂತಹ ಒಂದು ಹೊಂದಾಣಿಕೆಗಳನ್ನು, ಬೆಂಬಲವನ್ನು ಕೊಡುವಂಥದ್ದು. 11ನೇ ಪಾಯಿಂಟಲ್ಲಿ, ಶಾಲೆಗಳಿಗೆ CWSN ಮಕ್ಕಳ ಸಮನ್ವಯಕ್ಕಾಗಿ ಅಥವಾ ಒಳಗೊಳ್ಳುವಂತೆ ಮಾಡಲಿಕ್ಕೆ ಅಗತ್ಯ ಸಂಪನ್ಮೂಲಗಳನ್ನು ಕೊಡಬೇಕು. ನಿಮಗೆಲ್ಲ ಗೊತ್ತಿದೆ, ಅದಕ್ಕೆಲ್ಲ ರಿಸೋರ್ಸಸನ್ನು ಕೊಡಬೇಕಾಗತ್ತೆ. ಏನೇನು ಅಂತ ಹೇಳಿದ್ರೆ, ವಿಶೇಷ ಬೋಧಕರ ನೇಮಕ, ವಿಶೇಷ ಸ್ಪೆಷಲ್ ಎಜುಕೇಟರ್ಸ್ ಅಂತಾರೆ ಅವನ್ನ, ಟೀಚರ್ಸ್ ಅಂತ ಹೇಳಿಲ್ಲ ನಾನು, ಅದಕ್ಕೆ ಬೋಧಕರು ಅಂತ ಬಳಸಿದೆ. ಅವರು ಸ್ಪೆಷಲ್ ಟೀಚರ್ಸ್ ಅಂತ ಹೇಳಿಲ್ಲ, ಸ್ಪೆಷಲ್ ಎಜುಕೇಟರ್ಸ್ ಅನ್ನೋ ಪದ ಬಳಸಿದ್ದಾರೆ. ನಾವು ನೋಡಿ ಎಷ್ಟು ಪದಗಳಲ್ಲಿನೇ ನಾವು ತೊಗೋಬೇಕು, ನಾವು ಡಿಫ್ರೆನ್ಸ್ ಇರುತ್ತೆ. ವಿಶೇಷ ಟೀಚರ್ ಅನ್ನೋದು ಬೇರೆ ಆಗುತ್ತೆ, ಎಜುಕೇಟರ್ ಅಂದರೆ ಇನ್ನು ಮಚ್ ಮೋರ್ ಕಾಂಪ್ರಿಹೆನ್ಸಿವ್ ವರ್ಡ್. ಸ್ಪೆಷಲೈಸ್ಡ್ ವಿಶೇಷ ಬೋಧಕರ ನೇಮಕ ಮತ್ತು ತರಬೇತಿನೂ ಸಹ ಮುಖ್ಯವಾಗಿರುವಂಥದ್ದು. 2ನೇದು, ಸಂಪನ್ಮೂಲ ಕೇಂದ್ರಗಳ ಸ್ಥಾಪನೆ. ಈ ಸಂಪನ್ಮೂಲ ಕೇಂದ್ರಗಳು ಎಲ್ಲೆಲ್ಲಿ ಅಂತ ಹೇಳಿದ್ರೆ, ತುಂಬ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವೈಕಲ್ಯತೆ ಇರತಕ್ಕಂಥ ಮಕ್ಕಳಿಗೆ ಸಂಖ್ಯೆ ಹೆಚ್ಚಿರುವಂತಹ ಒಂದು ಜಾಗದಲ್ಲಿ ಸಂಪನ್ಮೂಲ ಕೇಂದ್ರಗಳನ್ನು ಸ್ಥಾಪಿಸ್ತಕ್ಕಂಥದ್ದು. ಇಂತಹ ಮಕ್ಕಳ ಎಲ್ಲ ಮಕ್ಕಳಿಗೂ ಸಹ ಅಡೆತಡೆ ರಹಿತ ಪ್ರವೇಶ, ಯಾವುದೇ ಬ್ಯಾರಿಯರ್ ಫ್ರೀ ಆ್ಯಕ್ಸೆಸ್, ಮತ್ತು ಅವ್ರಿಗೆ ವಿವಿಧ ನ್ಯೂನತೆಯ ಮಕ್ಕಳಿಗೆ ವಿವಿಧ ಅವಶ್ಯಕತೆ ಇರುತ್ತಲ್ಲ. ಬ್ಯಾರಿಯರ್ ಫ್ರೀ ಆ್ಯಕ್ಸೆಸ್ ಅಂದಾಗ ಏನು, ಯಾರಾದ್ರು ಹೇಳ್ತೀರಾ ಒಬ್ಬರು? ರ್ಯಾಮ್ಸು, ಟಾಯ್ಲೆಟ್ಸು. ನೋಡಿ, ಇದು
ನೋಡಿ, ಇದು ಫಿಸಿಕಲ್. ಇದು ಏನಿದು ನಿಮ್ಮ ಆ್ಯಕ್ಟಿವಿಟಿಯಲ್ಲಿ ಇದನ್ನು ತರಬೇಕು ಅಂತಿದ್ದೆ, ಸಮಯ ಕಮ್ಮಿ ಇರೋದ್ರಿಂದ ಇಲ್ಲಿ ಡಿಸ್ಕಷನಲ್ಲಿ ಹೇಳ್ತೀನಿ. ದಿಸ್ ಈಸ್ ಫಿಸಿಕಲ್ ಅಂತಂದ್ರೇನು, ಅವ್ರಿಗೆ ದೈಹಿಕವಾಗಿ ಬರಲಿಕ್ಕೆ ಕಷ್ಟ ಇರೋ ಕಡೆಗೆ ನಾವು ರೈಲಿಂಗ್ಸು ಇವೆಲ್ಲ ಮಾಡೋ ಅಂಥದ್ದು, ಅಥವಾ ಅವ್ರಿಗೆ ವೀಲ್ ಚೇರ್ ಕೊಡೋದು ಮತ್ತೊಂದು ಎಲ್ಲ. ಆದರೆ ದೇರ್ ಆರ್ ಬ್ಯಾರಿಯರ್ಸ್ ವಿಚ್ ಆರ್ ಇನ್ವಿಸಿಬಲ್, ಕಣ್ಣಿಗೆ ಕಾಣಲ್ಲ ಬ್ಯಾರಿಯರ್ಸು. ಅವೇನವು? ಸೋಷಿಯಲ್ ಟ್ರೆಡಿಷನ್ಸ್ ಅಲ್ವಾ, ಸಾಮಾಜಿಕವಾದ ಒಂದು ಕಟ್ಟುಪಾಡುಗಳು ನಾವು ಚರ್ಚೆ ಮಾಡೋದಲ್ಲ, ಅದಿರ್ಬೋದು. ಅಥವಾ ಒಂದು ಪ್ರಿಜುಡಿಸಸ್ ಇರುತ್ತೆ, ಪೂರ್ವಾಗ್ರಹಗಳಿರುತ್ತೆ. ಇನ್ನೊಂದು ಬಿಲೀಫ್ ಸಿಸ್ಟಮ್ಸ್ ಇರುತ್ತೆ. ಟೀಚರ್ಗೇ ಬಿಲೀಫ್ ಸಿಸ್ಟಮ್ ಬೇರೆ ಇರ್ಬೋದು. ಅದೊಂದು ಅಡೆತಡೆ. ಏನೋ ಎಲ್ಲ ಕೊಟ್ಟಿದ್ದೀರ ನೀವು, ರೈಲಿಂಗ್ಸು, ಏನೋ ವೀಲ್ ಚೇರು, ಪ್ರತಿಯೊಂದು ಕೊಟ್ಟಿದ್ದೀರಾ. ಟೀಚರ್ ಮೈಂಡ್ ಸೆಟ್ಟೇ ಒಂದು ಬ್ಯಾರಿಯರಪ್ಪ. ಏನು ಹೆಂಗೆ ಬ್ಯಾರಿಯರ್ ಅದು? ಅವನು ಹೇಳ್ತಾನೆ, ಟೀಚರ್ ಒಬ್ರು ಹೇಳ್ತಾರಪ್ಪ, ಅಲ್ಲ ನೋಡೋದೊಂದು. ಎರಡನೇದು, ಅವರು ಪಾಠ ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಯಾರೋ ಒಂದು ಹುಡುಗಿಗೆ, ಒಂದು ವಿದ್ಯಾರ್ಥಿನಿಗೆ ಹೇಳ್ತಾರೆ, ನೀವು ಹೆಣ್ಮಕ್ಳು ಕಲ್ತು ಏನು ಉಪಯೋಗ ಇದೆ ಅಂತ ಹೇಳ್ತಾರೆ ಅಂದ್ಕೊಳ್ಳೋಣ. ಅದೇ ಅವರೇ ಬ್ಯಾರಿಯರ್ ಅವಾಗ ಅಲ್ವಾ? ಆಮೇಲೆ ಇನ್ನೊಂದು ಏನೋ ಹೇಳ್ತಾರೆ, ಸಪೋಸ್ ಯಾರೋ ದಿವ್ಯಾಂಗರಿಗೆ ಏನೋ ಒಂದು ಹೇಳ್ತಾರೆ, ಇವ್ರುಗಳೆಲ್ಲ ಯಾಕೆ ಬರಬೇಕು ಇಲ್ಲಿ, ಇವರೆಲ್ಲ ಸ್ಪೆಷಲ್ ಸ್ಕೂಲಲ್ಲಿ ಯಾಕೆ ಓದಬಾರ್ದು ಅಂತ ಹೇಳ್ತಾರೆ. ಹೇಳಲ್ಲ, ಅವ್ರ ವರ್ತನೆಯಲ್ಲಿ ತೋರಿಸ್ತಾರೆ. ಅದೇ ಅವಾಗ ಬ್ಯಾರಿಯರ್ ಯಾವುದು ಅಂದರೆ ಇದು ಬ್ಯಾರಿಯರೇನೆ. ನಿಮ್ಮ BIERTಗಳ ಜವಾಬ್ದಾರಿ ಫಿಸಿಕಲ್ ಬ್ಯಾರಿಯರ್ ಸೃಷ್ಟಿ ಮಾಡೋದು ಅಷ್ಟೇ ಅಲ್ಲ, ನಿವಾರಣೆ ಮಾಡೋದಲ್ಲ. ಈ ಬ್ಯಾರಿಯರ್ಗಳು ಎಲ್ಲಿದ್ದಾವೆ? ಶಿಕ್ಷಕರದಿರ್ಬೋದು, ಸಮುದಾಯದ್ದಿರ್ಬೋದು, ಡಿಪಾರ್ಟ್ಮೆಂಟ್ ಆಫೀಸರ್ಗಳದೇ ಕೆಲವ್ರದ್ದಿರುತ್ತೆ. ಅವ್ರು ಹೈಯರ್ ಪೊಸಿಷನ್ಗೆ ಹೋಗಿರ್ತಾರೆ. ಅವರಲ್ಲೇ ಪೂರ್ವಾಗ್ರಹತನ, ಕಾನ್ಸೆಪ್ಟ್ ಕ್ಲಾರಿಟಿ ಇರಲ್ಲ, ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ಅವ್ರಿಗೆ ಗೊತ್ತೇ ಇರಲ್ಲ. ಅಂಥವರ ಬ್ಯಾರಿಯರ್ಗಳನ್ನ ತೆಗೆದಾಕೋದು ಹೆಂಗೆ, ಅದ್ರ ಬಗ್ಗೆನೂ ಸಹ ಮಾಡಬೇಕು. ಸೊ ಈ ಬೇರೆ ಬೇರೆ ಅವಶ್ಯಕತೆ ಏನಿದೆಯಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸಬಿಲಿಟೀಸ್ ಮಕ್ಕಳಿಗೆ, ಅದಕ್ಕೆ ತಕ್ಕಂತಹ ಒಂದು ಬೆಂಬಲವನ್ನು, ಅಕಾಮಿಡೇಷನ್ಸ್ ಹೊಂದಾಣಿಕೆ ಮಾಡಲಿಕ್ಕೆ, ಒಂದು ತರಗತಿಯಲ್ಲಿ ಪೂರ್ಣವಾಗಿ ಭಾಗವಹಿಸಲಿಕ್ಕೆ, ಒಳಗೊಳ್ಳುವಂತೆ ಮಾಡಲಿಕ್ಕೆ ಟ್ರೈನಿಂಗನ್ನು ಕೊಡಬೇಕು. ನಮಗೆ ನೀವು BIERTಗಳು ತರಬೇತಿ ಅಂದರೆ ಅಥವಾ ಶಿಕ್ಷಣ ಅಂದರೆ ನಿಮ್ಮ ಜಾಬ್ ಚಾರ್ಟ್ ನಾನು ನೋಡಿದೆ, ಶಿವಣ್ಣ ಅವ್ರ ಹತ್ರ ಇಸ್ಕೊಂಡು ನಾನು ನೋಡಿದೆ. ಆ ಜಾಬ್ ಚಾರ್ಟಲ್ಲಿ ಏನಿದೆ ಅಂದರೆ ನಿಮ್ಮ ಇಡೀ ಪ್ರಿಯಂಬಲಲ್ಲಿ ಒಂದು ಕಡೆ ಹೇಳಿದ್ದಾರೆ ಏನೋ ಒಳಗೊಳ್ಳುವ ಶಿಕ್ಷಣ ಅಂದ್ರೇನು ಅಂತ. ಆಮೇಲೆ ನಿಮ್ಮ ಇಡೀ ಜಾಬ್ ಚಾರ್ಟ್ 1 2 3 4 5 ಅಂತಿದೆಯಲ್ಲ, ಬೇಕಾದ್ರೆ ಇನ್ನೊಂದು ಸರಿ ನೋಡಿರಿ. ಎಲ್ಲೂ ನಿಮಗೆ ಯಾವ ಬಂದಿಲ್ಲ, SC/DG ಬಂದೇ ಇಲ್ಲ. ಹೆಣ್ಮಕ್ಳು ಬಾಲಕಿಯರು ಶಿಕ್ಷಣ, SC ST, ಆಮೇಲೆ OBC ಮೈನಾರಿಟೀಸ್, ಆಮೇಲೆ ನಗರ ಪ್ರದೇಶದ ಬಡವ ಮಕ್ಕಳು, ಅನಾಥ ಮಕ್ಕಳು ಅಲ್ವಾ. NEP ಬರೋಕ್ಕಿಂತ ಮುಂಚೆ ಅಲ್ಲ, ಈ ಒಂದು ಆದಮೇಲೂ ಸಹ NEP ಬರೋಕ್ಕಿಂತ ಮುಂಚೆ ಆದ್ರೂ ಒಳಗೊಳ್ಳುವ ಶಿಕ್ಷಣ ಅಂತ ಹೇಳಿದ್ರೆ ಜಾಗತಿಕ ಮಟ್ಟದಲ್ಲಿ ಇದೇ ಇರೋದು. ಈಗ ಯಾವುದು ನಾನೀಗೇನು ಚರ್ಚೆ ಮಾಡ್ತೀವಲ್ಲ, ಪ್ರಶಸ್ತ ಬಂದಿದೆಯಲ್ಲ, ಮಾಡಬೇಕು, ಹೊಸದು ಮಾಡಬೇಕು ಇವಾಗ ಪ್ರಶಸ್ತಿ ಅದು. ಸೊ ಅದನ್ನು ನೀವು ಒಂಚೂರು ಈ ಥರ ಒಂದು ಉಲ್ಲೇಖ ಮಾಡಿ, ನಾನು ಹೇಳೋಕ್ಕೋಗಲ್ಲ, ಅವಕಾಶ ಸಿಕ್ಕರೆ ಹೇಳ್ಬೋದು. ಇದನ್ನೆಲ್ಲರೂ ಒಂದು ಕಡೆಗೆ ಇವು ಸಹ ನಿಮ್ಮ ಜಾಬ್ ಚಾರ್ಟ್ ಜಾಸ್ತಿ ಆಗುತ್ತೆ, ದೊಡ್ಡದಾಗುತ್ತೆ. ನಿಮಗೆ ಕಷ್ಟ ಅಂತಲ್ಲ, ನಿಮ್ಮ ಸ್ಕೋಪ್ ಜಾಸ್ತಿ ಆದಷ್ಟು ನಿಮಗೆ ಇಂಪಾರ್ಟೆನ್ಸ್ ಜಾಸ್ತಿ ಆಗುತ್ತೆ. ನೋಡಿ, ನಾವು ಇಷ್ಟೆಲ್ಲ ಕೆಲಸ ಮಾಡಬೇಕು. ನಿಮ್ಮ ವ್ಯಾಲ್ಯೂ ನನ್ನ ಒಂದು ಸ್ಕೋಪ್ ಆಫ್ ವರ್ಕ್ ಜಾಸ್ತಿ ಇದೆ. ಎಲ್ಲ ಶಾಲೆಯಲ್ಲಿದೆ. ಇವಾಗೇನು BIERTಗಳದ್ದು ಸ್ಕೋಪ್ ಅಂತ ಹೇಳಿದ್ರೆ, ಎಲ್ಲಿ ದಿವ್ಯಾಂಗರಿದ್ದಾರೋ ಅಲ್ಲಿ ಮಾತ್ರ ನನ್ನ ಶಾಲೆ. ನಿಮ್ದು ಎಲ್ಲ ಕಡೆ, ನಿಮ್ಮದು ಎಲ್ಲ ಮಕ್ಕಳಲ್ಲೂ, ಎಲ್ಲ ಇದರಲ್ಲೂ ಹೆಣ್ಮಕ್ಳಿದಾರೋ, ಎಲ್ಲ ಶಾಲೆಯಲ್ಲೂ SC ST OBC ಮೈನಾರಿಟೀಸ್ ಇದ್ದಾರೋ, ಎಲ್ಲ ಕಡೆಗೂ ಬೇರೆ ಬೇರೆ ಕಡೆಗೆ ಈ ಅನಾಥ ಮಕ್ಕಳು ಇನ್ನಿಂದ ಯಾವ ಥರದವ್ರು ಇರ್ತಾರೋ. ಸೊ ಇವುಗಳಿಗೆ ಎಷ್ಟು ಕೆಲಸ ಮಾಡಬೇಕು ನೀವು, ಎಷ್ಟು ಮಟ್ಟಿಗೆ ನೀವು ಈ ಕಾನ್ಸೆಪ್ಟ್ ನಮಗೆ BIERT ಕರ್ತವ್ಯ ಮಾಡಿದಾರೆ ಸರ್, ಅವ್ರಿಗೂ ಇಲ್ಲ ಸರ್. ಅದನ್ನೇ ಹೇಳೋದು. ಅದಕ್ಕೆ ಈಗ BORC ಆಫೀಸಲ್ಲೇ ಕೆಳಗಡೆ ಏನಿದೆ ಏನೋ ಗೊತ್ತಿಲ್ಲ, ನೀವು ಪ್ರೆಸಿಡೆಂಟ್ ಶಾಲೆಗಳಿಗೆ ಹೋಗಿ ಸಾಕು. ಅದಕ್ಕೆ ಏನು ಅಂದರೆ, ಸಾಧ್ಯ ಆದರೆ ನೀವು ಈ ವಿಷಯ ಇವತ್ತು ಚರ್ಚೆ ಆಯ್ತಲ್ಲ, ಅಲ್ಲ ಈ ವಿಷಯನ ನೀವು ಇವಾಗ ಇಲ್ಲಿ ಯಾರಾದರೂ ಬಂದರೆ, ನಾನು ನೆನ್ನೆ ನೋಡಿದೆ ನಿಮಗೆ ಸ್ಟೇಟ್ ಆಫೀಸಿಂದ ಅವರು ಬಂದು ನೋಡಿದೆ. ಬಟ್ ಅದರ್ವೈಸ್ ಆಲ್ಸೋ ನಿಮಗೆ ಅವಕಾಶ ಸಿಕ್ಕಾಗ ಇದನ್ನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಒಂದೇ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಬರೀ ಅದನ್ನೇ ಹೇಳ್ಬಾರ್ದು ನಿಮಗೆ. ಯಾಕಂದರೆ NEP ಅಂದರೆ ನಮ್ಮ ಸ್ಟೇಟಲ್ಲಿ ಇಲ್ಲ, ಹಿಂಗೆ ಬಂದ್ಬಿಡುತ್ತೆ. ಹಾಗೆಲ್ಲ ಅದು ಒಳಗೊಳ್ಳುವ ಶಿಕ್ಷಣ ಅಂದರೆ ಗ್ಲೋಬಲಿ ಅಂದರೆ ಜಾಗತಿಕವಾಗಿ ಪ್ರಪಂಚದ ದೃಷ್ಟಿಯಲ್ಲಿ ಇದಕ್ಕೆ ಈ ಕೆಲಸ ಇದೆ, ನಮ್ಗೆ ಇಷ್ಟು ಕೆಲಸ ಇದೆ, ನಮ್ಮದು ಈ ಕೆಲಸ ಮಾಡಬೇಕು, ಇದಕ್ಕೆ ನಮಗೆ ಸಜ್ಜು ಮಾಡಬೇಕು
ಅದಕ್ಕೆ ವಿಶೇಷವಾಗಿ ಇವತ್ತು ನಿಮಗೆ ಇಷ್ಟೆಲ್ಲ ನಾನು ಪಾಯಿಂಟ್ಸನ್ನು ಇದನ್ನು ಮಾಡಲಿಕ್ಕೆ ನೋಡಿರಿ 4 ಪೇಜ್ನ ನಾನು ಇಂಗ್ಲೀಷಲ್ಲಿರೋದನ್ನು ನಾನೇ ಪಾಯಿಂಟ್ಸ್ ಮಾಡ್ಕೊಂಡು ನಿಮಗೆ ಡಿಸ್ಕಷನ್ ಮಾಡೋಣ ಅಂತ ನಾನು ತೊಗೊಂಬಂದೆ. ಯಾಕಂದರೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಶಿವಣ್ಣ ಅವ್ರ ಹತ್ರ ಚರ್ಚೆ ಮಾಡಿದೆ, ಇದು ಈ ರೀತಿ ಇನ್ಕ್ಲೂಸಿವ್ ಅಂದಾಗ ನಮ್ಮ ಕಾನ್ಸೆಪ್ಟು ಇದೆ ಸರ್, ಬೇರೆ ಥರ ಇದೆ. ಅದನ್ನ ಈಗ ನಿಷ್ಠೆ ಹಾಕೋದು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಂ, ಸಮನ್ವಯ ಶಿಕ್ಷಣ ಅಂದ್ರೆ ಎಲ್ಲರೂ ಅರ್ಥ ಮಾಡ್ಕೊಂಡಿರೋದು, ವಿಶೇಷ ಅಗತ್ಯವುಳ್ಳ ಮಕ್ಕಳು ಸಾಮಾನ್ಯ ಮಕ್ಕಳು ಸೇರಿಸ್ಕೊಂಡು ಕಲಿಯುವುದು ಅನ್ನೋದೇ ಇದೆ ಭಾವನೆ. ಅಲ್ಲ, ಮತ್ತೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆ ಹೌದು, ಬುಡಕಟ್ಟು ಜನಾಂಗ ಮಕ್ಕಳು ಸೇರ್ಬೋದು, ಅಲ್ಪಸಂಖ್ಯಾತರ ಮಕ್ಕಳು, ಬಾಲಕಿಯರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬಾಲಕಿಯರು ಎಲ್ಲರೂ ಸೇರಿ ಅದೇ ಕೊಡುವಂತ ಶಿಕ್ಷಣ. ಐದು ಟೈಪ್ಗಳಿಂದ ನಾವು 5 ಟೈಪು. ಹಂಗಂದ್ಮೇಲೆ ಸಮಾನ ಶಿಕ್ಷಣ ಅಂದಮೇಲೆ ವಿಶೇಷ ಚೇತನ ಅಗತ್ಯವುಳ್ಳವರನ್ನು ಬಿಟ್ಟು ಬೇರೆ ಶಾಲೆಗಳಿಗೂ ಅವಕಾಶ ಇದೆ ನಾವು ಹೇಳಲಿಕ್ಕೆ. ಹೌದು, ಬಟ್ ಇದನ್ನು ಹೇಳಿದ್ರೆ ನಮ್ಮಲ್ಲಿ ಅರ್ಥ ಮಾಡ್ಕೊಳ್ತಾರೆ. ವಿಶೇಷ ಅಗತ್ಯತೆಯುಳ್ಳ ಶಿಕ್ಷಣ ಮಕ್ಕಳಿಗೆ ಹೆಚ್ಚಿಗೆ ಕೆಲಸ ಮಾಡಿರ್ಬೇಕಾದ್ರೆ 60% ನಿಮ್ಮದು ಅವ್ರಿಗೆ ಇರಲಿ, 50%. ಇನ್ನುಳಿದ 50% ಇದಕ್ಕೆಲ್ಲ ಇರಬೇಕಾ? ಇನ್ನು ಏನಾಗ್ಬಿಟ್ಟಿದೆ, ಈಗ ಮೇಡಮ್ ಹೇಳಿದ್ರು 6 ತಿಂಗಳು ನಾವು ಫ್ರೀ ಈ ಜಾಬ್ ಚಾರ್ಟನ್ನು ನೀವು ಅಪ್ಲೈ ಮಾಡ್ಕೊಂಡ್ರೆ ಯು ಆರ್ ನಾಟ್ ಫ್ರೀ. ಅಲ್ಲ, ಮಾತು ಕೇಳ್ತಿರೋದು ಅಲ್ಲ, ನಾನು ಹೇಳೋದು ಅಲ್ಲ, ಇಲ್ಲ ನಾನು ಹೇಳ್ತಿರೋದೇನು ಅಂತ ಹೇಳಿದ್ರೆ, ಯಾವತ್ತೂ ಈ ಥರದ ವಿಚಾರ ಇದ್ದಾಗ ಏನಾಗುತ್ತಂದರೆ ನಿಮಗೆ ಬಿಡುವು ಅನ್ನೋದು ಇರಲ್ಲ. ಯಾಕಂದ್ರೆ ನಿಮಗೆ ಮಾಡ್ಲಿಕ್ಕೆ ನಿಮ್ಮ ನೋಟ, ನಿಮ್ಮ ಲೆನ್ಸ್ ಏನಿದೆಯಲ್ಲ, ಈ ಲೆನ್ಸ್ ಏನಿದೆಯಲ್ಲ, ಯಾವ ಕನ್ನಡಕ ಇದೆ ಬಂದಿಲ್ಲದೆ ಇರ್ಬೋದು, ನೀವು ನೋಡೋ ಲೆನ್ಸ್ ನೀವೇನು ಹಾಕ್ಕೋಬೇಕು ಅಂದರೆ ಇನ್ವಿಸಿಬಲ್ ಕಾಣಲ್ಲ ಆ ಕನ್ನಡಕ. ಅದನ್ನು ನಾವು ಜೆಂಡರ್ ಟ್ರೈನಿಂಗಲ್ಲಿ ಹೇಳ್ತೀವಿ ಅದನ್ನು. ಇವಾಗ ನೀವು ಹಾಕೊಳ್ಳೋ ಕನ್ನಡಕ ಹೆಂಗಿರಬೇಕು ಅಂತ ಹೇಳಿದ್ರೆ, ಸರ್ ನನಗೆ ಸೈಟ್ ಬಂದಿಲ್ಲ, ಅದಲ್ಲ, ಜೆಂಡರ್ ಲೆನ್ಸ್ ಇರಬೇಕು ನಿಮಗೆ. ಜೆಂಡರ್ ಲೆನ್ಸ್ ಅಂದರೆ ಹೆಣ್ಣು ಮಕ್ಕಳ ಎಲ್ಲೆಲ್ಲಿ ತಾರತಮ್ಯ ಆಗ್ತಾಯಿದೆ, ಹೆಣ್ಣು ಮಕ್ಕಳಿಗೆ ಎಲ್ಲೆಲ್ಲಿ ಅವ್ರಿಗೆ ತೊಂದರೆ ಆಗ್ತಾಯಿದೆ, ಎಲ್ಲಿ ಅವ್ರು ಸಮಾನವಾಗಿ ಒಳಗೊಳ್ಳೋಕ್ಕಾಗ್ತಾ ಇಲ್ಲ. ಜೊತೆಗೆ ಈ SCDG, SC, ST, OBC, ಮೈನಾರಿಟೀಸ್ ಶಿಕ್ಷಣ ಪಡೆಯೋದಕ್ಕೆ ತೊಂದರೆ ಆಗಿರೋದೇನು. ಆಮೇಲೆ ದಿವ್ಯಾಂಗರು, 5 ಟೈಪ್ ಹೇಳಿದ್ನಲ್ಲ ನಾನು. ಈ 5 ಟೈಪ್ ಕನ್ನಡಕ ನಿಮ್ಮದು ಲೆನ್ಸ್ ಇರಬೇಕು ನಿಮ್ಮದು. ಅದು ದೃಷ್ಟಿಕೋನ ಎಷ್ಟೋ ಸರಿ ಗೊತ್ತಾ, ಕನ್ನಡಕ ಹಾಕ್ಕೊಂಡಾಗ ನೋಡೋ ದೃಷ್ಟಿಕೋನನೇ ಬೇರೆ, ಇಲ್ಲದೇ ಇದ್ದ ನೋಡೋದೇ ಬೇರೆ. ಸಪೋಸ್ ಸೈಟ್ ಇರೋರಿಗೆ ಕನ್ನಡಕ ಹಾಕ್ಕೊಂಡಿದ್ರೆ ಸರಿಯಾಗಿ ಕಾಣಲ್ಲ, ಯಾರೋ ಎದುರಿಗೆ ಬಂದರೆ ಅವ್ರು ಯಾರು ಅಂತ ಗಮನಿಸಲ್ಲ. ಕನ್ನಡಕ ಹಾಕ್ಕೊಂಡಾಗ ನೆನ್ನೆ ನೋಡಲಿಲ್ಲಲ್ರಿ, ನೀವು ನೋಡಿದ್ರು ಮಾತಾಡಿಸ್ಲಿಲ್ಲಲ್ಲ ಅಂದರೆ ಕನ್ನಡಕ ಹಾಕ್ಕೊಂಡಿಲ್ಲ ಹೇಳಲ್ಲ ಅವರು. ಹಾಗೆ ನೀವು ಈ ಕನ್ನಡಕ ಹಾಕ್ಕೊಂಡ್ರೆ ಕನ್ನಡಕ ಹಾಕ್ಕೊಳ್ಳೋದು ಅಂದ್ರೆ ಏನು ಅಂದರೆ ನಿಮಗೆ ಟ್ರೈನಿಂಗ್ ಬೇಕು, ಒಳ್ಳೆಯದು. ನೀವು ಚೆನ್ನಾಗಿ ತಿಳ್ಕೊಬೇಕು, ಓದ್ಕೋಬೇಕು, ವಿಚಾರ ಮಾಡಬೇಕು, ಅಬ್ಸರ್ವ್ ಮಾಡಬೇಕು, ಎಲ್ಲ ಮಾಡಿ ನೀವು ಒಂದು ಸ್ಕೂಲ್ಗೆ ಹೋದರೆ ನೀವು ಇಂಥವೇನಾದ್ರು ವ್ಯತ್ಯಾಸಗಳಿದೆಯಾ ಅಂದರೆ ಸಾರ್ ಇಲ್ಲೂ ಇಲ್ಲ ಸರ್, ನಮ್ಮದೆಲ್ಲ ಚೆನ್ನಾಗಿದೆ ಅಂದ್ಬಿಡ್ತೀವಿ ನಾವು. ಹಂಗಂದಾಗ ಹೋಯ್ತು ನಿಮ್ಮದು ಏನೋ ನೀವು ನಾವು ಕವರ್ ಮಾಡೋದ್ರಲ್ಲಿ ಎತ್ತಿದ ಕೈ, ನಾವು ಕವರ್ ಅಂದರೆ ಮುಚ್ಚಾಕೋದ್ರಲ್ಲಿ ಎತ್ತಿದ ಕೈ, ನಾವು ಪ್ಯಾಚಪ್ ಮಾಡೋದ್ರಲ್ಲಿ. ಆ್ಯಕ್ಚುಲಿ ನಾನು ತರಬೇತಿ ಕೊಡುವಾಗ ಹಾಂ SCDG ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ಶೈಕ್ಷಣಿಕ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಈ ಗ್ರೂಪ್ಸ್ ಏನಿದೆ, ಹೌದು, ನಾನಲ್ಲಿ ಗೈಡ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಇಂದಿನ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನಮ್ಮ ಸ್ಥಳೀಯ ಎಲ್ಲೂ ಕೂಡ ಇವನ್ನ ಪ್ರಸ್ತಾಪ ಮಾಡಿಲ್ಲ. ಹೌದು, ಇವನ್ನ ಪ್ರಸ್ತಾಪ ಮಾಡಿದ್ರೆ ನಮ್ಗೆ ಖುಷಿ ಆಯಿತು. ಹೌದು, ಹೋಗ್ಲಿ ಬಿಡಿ, ಈಗಲಾದರೂ ನಮ್ಮ ಬಂತಲ್ಲ ನಮಗೆಲ್ಲರಿಗೂ ಸಿಗ್ತಾರೆ, ನಾವು ಒಂದಷ್ಟು ಗ್ರೂಪಲ್ಲಿ ಮಾಹಿತಿಯನ್ನು ಶೇರ್ ಮಾಡ್ಕೋಬೋದು, ಹೌದು ಹೌದು ಮಾಹಿತಿಯನ್ನು ಕೊಡ್ಬೋದು ಅಂತ ಅನಿಸ್ತು. ತುಂಬ ಚೆನ್ನಾಗಿದೆ ಸರ್, ಬಟ್ ಅದು ಇಂಪ್ಲಿಮೆಂಟ್ ಆಗಬೇಕು. ಅದಕ್ಕೆ ನಿಮ್ಮ ಜಾಬ್ ಚಾರ್ಟಲ್ಲಿ ಸೇರಿಸಿದ್ರೆ BRC ಜಾಬ್ ಚಾರ್ಟಲ್ಲಿ, DOPC ಜಾಬ್ ಚಾರ್ಟಲ್ಲಿ ಮತ್ತು BIR ಅದರಲ್ಲಿ ಬಂದರೆ ನಿಮಗೆ ಬರುತ್ತೆ. BIRT ಜಾಬ್ ಚಾರ್ಟಲ್ಲಿ ಸೇರಿಸಿದ್ರೆ ಏನು ನಿಮ್ದು ನಾಲ್ಕು ಯಾವ ಗುಡ್ಡ ಇದೆ ರೀ, ಅದು ನೋಡ್ರಿ ಅವ್ರ. ಹಾಂ, ನೋಡಿ ಅಲ್ಲ, ಸಮಾನ ಶಿಕ್ಷಣ ನೋಡಿ ಅಳಿಸ್ಬಿಟ್ಟಿದ್ದೀನಿ. ಸಮಾನ ಮತ್ತು ಒಳಗೊಳ್ಳುವ ಶಿಕ್ಷಣ ಆಗಬೇಕು ಅಂದರೆ ಹೋಗ್ಬೇಕು. ಮತ್ತೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ಇರೋದೇನಕ್ಕೆ ಹಾಂ ಏನಂದ್ರೆ ಸರ್ವಿಸ್ ಮೈಂಡ್ ಅಂದ್ಕೊಂಡ್ರೆ ಸರ್ವಿಸ್ ಮೈಂಡ್ ಇರಬೇಕು. ಈಗ ನಾನು ಸಾಕಷ್ಟು ನೋಡಿದ ಫೀಲ್ಡಲ್ಲಿ ಇನ್ನೊಂದರ ಸಮಸ್ಯೆ ನಮ್ಮ ಹಳ್ಳಿಯ ಕಡೆ ಆಯ್ತು ಸಮಸ್ಯೆ ಇದೆ. ಕಮ್ ಬ್ಯಾಕ್ ಗ್ರೂಪ್ಸ್ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ರಿಸಲ್ಟ್ ಒಂದು 4 ಮಕ್ಕಳು ಪ್ರೋಗ್ರೆಸ್ ಇದ್ದರೆ ನಮ್ಮ ಲೈಫ್ ಸಕ್ಸಸ್. ಯಶವಂತಪುರ ಮೇನ್ ರೋಡ್ ಇದೆಯಲ್ಲ ಸರ್, ಅದರ ಹಿಂಭಾಗಕ್ಕೆ ಹೋಗಿ ಸರ್, ಒಂದು ಮೆಟೀರಿಯಲ್ಸ್ ಹೊರಗಡೆ ಹೋಗಲ್ಲ ಸರ್, ಒಪ್ಕೊಂಡೇ ಹೋಗ್ಬೇಕು, ಒಂದು ಗಾಡಿ ಹೋಗಲ್ಲ. ಇರ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಈಗ ಅಂಥವನ್ನ ನಾವು ಬೆಂಗಳೂರಿಂದ ಆಚೆ ಕಳಿಸ್ತಿರೋ
ಮತ್ತು ನಾವು ಅಕಾಮಡೇಷನ್ಸ್ ಅದಕ್ಕೆ ಹೇಳಿರೋದು ಅವ್ರು ಏನು ಅಂದರೆ ಅಕಾಮಡೇಷನ್ಸ್ ಅನ್ನೋ ಪದ ಬಳಸಿದ್ದಾರೆ, ಹೊಂದಾಣಿಕೆ. ಆ ಸನ್ನಿವೇಶಕ್ಕೆ ನಾವು ಸ್ಟ್ರಾಟಜಿ ಏನದಕ್ಕೆ ಕಾರ್ಯತಂತ್ರ. ಐ ಅಪ್ರಿಷಿಯೇಟ್, ಅದೆಲ್ಲ ಗೊತ್ತಾಗಿದೆಯಲ್ಲ ನಿಮಗೆ. ಕೆಲಸ ಮಾಡೋದು ಎರಡನೇದು, ಆದರೆ ನಿಮ್ಮ ಮನಸ್ಥಿತಿಯನ್ನು ಹದ ಮಾಡಲಿಕ್ಕೆ ಇನ್ನೊಂದೆರಡು ಟ್ರೈನಿಂಗ್ ಬೇಕು ಇವ್ರಿಗೆ. ಸರ್ ಇಲ್ಲೊಂದು ಎಕ್ಸಾಂಪಲ್ ಹೇಳ್ತೀನಿ ಮೇಡಮ್ ಅವ್ರಿಗೆ ಅಂತ ನಾನು ಲೈವ್ ಆಗಿ ನೋಡಿರ್ತಕ್ಕಂಥದ್ದು. ಸರ್ ಇಲ್ಲಿ ಒಂದು ಹುಡುಗ ಮನೇಲಿದ್ದಾನೆ. ಹಾಂ, ನಾನು ನಮ್ಮ ಹೈಸ್ಕೂಲಲ್ಲಿ ಸಾಕಷ್ಟು ಕನ್ವಿನ್ಸ್ ಮಾಡಿ ಒಳ್ಳೆ ಹುಡುಗ ಪಾಪ ಅವ್ನು ಚೆನ್ನಾಗಿ ಹೋಗ್ತಾನೆ, ಅವ್ನು ಇಂಟ್ರೆಸ್ಟ್ ಇದೆ, ದಯವಿಟ್ಟು ಸೇರಿಸ್ಕೊಳ್ಳಿ ಅಂತ ಕೇಳಿದ್ರು. ಅವ್ರು ಇಲ್ಲ ಅಂದರು. ನೆಕ್ಸ್ಟ್ ಅವ್ರಿಗೆ ಬಂತು ಈ ಮಗು ಹೊರಗಡೆ ಇದ್ದೇನೆ ಅಂತ ಯಾರು ಪಬ್ಲಿಕ್ಸ್ ಬಂದರು. ಮತ್ತೆ ಇವ್ರನ್ನ ಕರ್ಕೊಂಡು ಹೋದೆ. ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಫಾರೆಸ್ಟ್ ಅದು, ಅಲ್ಲಿ ವೈಲ್ಡ್ ಅನಿಮಲ್ಸ್ ಎಲ್ಲ ಇದ್ದಾವೆ. ಎಲ್ಲಿ, ಯಾವ ಊರಲ್ಲಿ? ಸರ್ ಚಿಕ್ಕಬಳ್ಳಾಪುರ. ಹಾಂ. ಮತ್ತೆ ಅವ್ನು ಹೋದಾಗ ಅವ್ನ ಪರಿಸ್ಥಿತಿ ಕೇಳಿದಾಗ ಮತ್ತೆ ಶಾಲೆ ಕರ್ಸ್ಕೊಂಡಾಗ ಅವ್ನು ಹೇಳ್ದ, ಡೈಲಿ ಶಾಲೆ ಬರ್ತೀಯಾ ಅಂತಂದ್ರು. ಹೌದು ಅಂತ. ಮತ್ತೆ ಎಲ್ಲರ ಜೊತೆ ಕೂತ್ಕೊಂಡು ಓದ್ತೀಯಾ ಅಂತಂದ್ರೆ ಹೌದು ಅಂತ. ಎಕ್ಸಾಮ್ ಎಕ್ಸಾಮ್ ಬರೀತೀಯ ಅಂದ್ರೆ ಹೌದು ಅಂತ. ಸಹಾಯಕ ನೋಡಿದ್ರೆ ಬೇಡ ನಾನು ಬರೀತೀನಿ ಅಂತ. ಈಗ ನೈಜವಾಗಿ ಅವ್ನು ಹೇಳಿದಾಗ ಇವ್ರು ಒಪ್ಬೇಕಾನೆ. ಹೌದು. ಕೊನೆಗೆ ಅವರೇ ಖುಷಿ ಪಟ್ಟು ಎಕ್ಸಾಮ್ ಬರೆದು ಪಾಸ್ ಆದ. ಈಗ ನನಗೆ ರಿಸಲ್ಟ್ ಏನಂತಂದ್ರೆ ಈಗಲೂ ಕೂಡ ಇರಲಿ ಆಯ್ತು. ಈಗ ಲೆಟ್ ಅಸ್ ಕಮ್ ಬ್ಯಾಕ್. ಮುಖ್ಯವಾಹಿನಿ ಬರೋಣ. ಒಂದು ನಿಮಿಷ ಸಾಯ್ತು, ಆಮೇಲೆ ಡಿಸ್ಕಷನ್ ಟೈಮಲ್ಲಿ ಬರೋಣ. ಮೇಡಮ್ ಸಾಕಷ್ಟು ಗುಡ್ಡಗಾಡಗಳಿದೆ ಸರ್. ಆಯ್ತು. ಇರೋರೆಲ್ಲ ಸೇವಾ ಮನೋಭಾವ. ಒಂದು ನಿಮಿಷ ಇಲ್ಲಿ ನೋಡಿ ಇವಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ ನಾವು. ಏನು ಅಂದರೆ ನಾವು CWS ಅಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಮಕ್ಕಳಿಗೆ ಬ್ಯಾರಿಯರ್ ಫ್ರೀ ಆಕ್ಸೆಸ್ ಅಂತಂದಾಗ ಇದು ಬಂತು. ಏನು ಅಂದರೆ ಇನ್ವಿಸಿಬಲ್ ಬ್ಯಾರಿಯರ್ಸ್ನ ನಾವು ನೋಡಬೇಕು, ಅದೇ ನಮ್ಮ ಕೆಲಸ. ಯಾಕೆಂದರೆ ಮಾಮೂಲಿ ಟೀಚರ್ಸ್ಗೆ ಎಷ್ಟೋ ಸರಿ ಏನಾಗುತ್ತೆ, ಅದು ಆ ಒಂದು ಲೆನ್ಸಲ್ಲಿ ನೋಡೋಕ್ಕಾಗಲ್ಲ. ನಾವು ಟೀಚರ್ಸ್ಗೆ ಸ್ವಲ್ಪ ಏನಾದರೂ ಎಕ್ವಿಪ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ನೋಡಿ, ಈ ಥರ ನೀವು ಗುರುತಿಸಿ, ಈ ಥರ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಮಕ್ಕಳಿಗೆ. ಈ ಥರ ಮಾತನಾಡಬಾರ್ದು, ಅವ್ರನ್ನ ಈ ರೀತಿಯಲ್ಲಿ ಒಳಗೊಳ್ಳಿ, ಆ ಸಮುದಾಯದ ಜೊತೆಗೆ ಈ ರೀತಿ ಮಾತಾಡಬೇಕು. ಅಥವಾ ಮುಸ್ಲಿಂ ಮೈನಾರಿಟಿ ಮಕ್ಕಳು ಅವರು ಶಾಲೆಗೆ ಕಳಿಸ್ತಿಲ್ಲ ಅಂದರೆ ಅವ್ರ ಜೊತೆಗೆ ಈ ರೀತಿಯಲ್ಲಿ ಸಂವಾದ ಮಾಡಿರ್ತೀವಿ. ಸೊ ಈ ರೀತಿಯಲ್ಲಿ ನಾವು ಅವ್ರನ್ನ ಸಜ್ಜು ಮಾಡೋವಂಥ ಟ್ರೈನಿಂಗು. ಅಸಿಸ್ಟಿವ್ ಡಿವೈಸಸ್ ಮತ್ತು ಅಪ್ರಾಪ್ರಿಯೇಟ್ ಟೆಕ್ನಾಲಜಿ ಟೂಲ್ಸನ್ನು ಕೊಡುವಂಥದ್ದು, ಅದು ನಿಮಗೆ ಗೊತ್ತಿದೆ. ಸಹಾಯಕವಾಗಿರ್ತಕ್ಕಂಥ ಟೂಲ್ಸನ್ನು ಕೊಡುವಂಥದ್ದು. ಆ್ಯಡಿಕ್ವೇಟ್ ಲ್ಯಾಂಗ್ವೇಜ್ ಅಪ್ರಾಪ್ರಿಯೇಟ್ TLM. ನೋಡಿ, ಆ್ಯಡಿಕ್ವೇಟ್ ಲ್ಯಾಂಗ್ವೇಜ್ ಅಪ್ರಾಪ್ರಿಯೇಟ್ TLMs ಏನಂದರೆ ಲಾರ್ಜ್ ಪ್ರಿಂಟ್ ಮತ್ತು ಬ್ರೈಲ್ ಟೆಕ್ಸ್ಟ್ ಬುಕ್ಸು ಮತ್ತು ದೊಡ್ಡ ಅಕ್ಷರದ ದೊಡ್ಡ ಗಾತ್ರದ ಅಕ್ಷರದ ಟೆಕ್ಸ್ಟ್ ಬುಕ್ಗಳನ್ನ. ಇವುಗಳು ಏನು ಅಂದರೆ ಬರೀ ಇವಕ್ಕೆ ಮಾತ್ರ ಕೊಡೋಂಗಿಲ್ಲ. ಇಲ್ಲಿ ಹೇಳಿರೋದು ಏನೋ ಬರೀ ಸೈನ್ಸು ಮ್ಯಾಥ್ಸು ಇವಕ್ಕೆ ಅಷ್ಟೇ ಕೊಡೋಂಗಿಲ್ಲ. ಶಾಲೆಯ ಎಲ್ಲ ಚಟುವಟಿಕೆಗಳಿಗೆ, ಕಲೆ, ಕ್ರೀಡೆ, ಆಮೇಲೆ ವೃತ್ತಿ ಶಿಕ್ಷಣ ಇವಕ್ಕೂ ಅನ್ವಯಿಸಬೇಕು ಅಂತ ಹೇಳಿದ್ದಾರೆ. ನೋಡಿ ಎಷ್ಟು ಫಿಕ್ಸಿದ್ದಾರೆ ಅವರು, ವಿಶಾಲವಾಗಿದ್ದಾರೆ. ಸ್ಪೋರ್ಟ್ಸು ಶಿವಣ್ಣ ಒಂದು ನಿಮಿಷ ಡಿಸ್ಕಷನ್ ಮುಂಚೆನೇ ಅದು ಮಧ್ಯೆ ಇದಾಗ್ತಾ ಇದೆ ನೋಡಿ. ಇದು ಈ ಒಂದು ವಿಶೇಷವಾಗಿರೋದ್ರಿಂದ ಕಲೆ, ಕ್ರೀಡೆ, ವೃತ್ತಿ ಶಿಕ್ಷಣಕ್ಕೂ ಸಹ ಈ ಬ್ರೈಲ್ ಬುಕ್ಸ್ ಇರ್ಬೋದು, ಲಾರ್ಜ್ ಪ್ರಿಂಟ್ ಬುಕ್ಸ್ ಇರ್ಬೋದು, ಅಥವಾ ಅಸಿಸ್ಟಿವ್ ಡಿವೈಸಸ್ ಇರ್ಬೋದು, ಅಪ್ರಾಪ್ರಿಯೇಟ್ ಟೆಕ್ನಾಲಜಿ ಟೂಲ್ಸನ್ನು ನಾವು ಡಿವೈಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು NIOSಗೆ ಒಂದು ಟಾಸ್ಕನ್ನು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಮ್ ಸ್ಕೂಲಿಂಗ್ ಇದೆಯಲ್ಲ, ಅವರಿಗೆ ಒಂದು ಟಾಸ್ಕ್ ಮಾಡಬೇಕು. ಅದು ಆಯಿತೋ ಇಲ್ಲ ಗೊತ್ತಿಲ್ಲ, ಅದಕ್ಕೆ ನಾನು ನಿಮಗೆ ಕೇಳ್ತಾ ಇರೋದು. ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಸರ್ ತುಂಬ ಚೆನ್ನಾಗಿ ಬೆಳಗ್ಗೆ ಹೇಳೋದು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ಆ ಥರದ ಒಂದು ಪ್ಯಾಷನ್ ನಮ್ಮಲ್ಲಿ ಇದೆ. ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಕಲಿಸ್ಲಿಕ್ಕೆ ಉತ್ತಮ ಗುಣಮಟ್ಟದ ಮಾಡ್ಯೂಲ್ ರಚನೆಯನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂದ ಮಾಡಬೇಕು ಅಂತ NEPನಲ್ಲಿ ಹೇಳಿದ್ದಾರೆ. ಅದು ಆಯಿತೋ ಇಲ್ಲ ಗೊತ್ತಿಲ್ಲ ನನಗೆ. ಆಗಿದೆಯಾ? ಹಾಂ, ಅದು ಒಳ್ಳೆಯದಾಯಿತು. ಈ ಭಾಷೆ ಬಳಸ್ಕೊಂಡು ಇತರೆ ವಿಷಯಗಳನ್ನು ಕಲಿಸ್ಲಿಕ್ಕೆ ಕ್ರಮ ತಗೋಬೇಕು. ಬರೀ ಯಾವುದೋ ಎಲ್ಲ ವಿಷಯಗಳನ್ನ ಕಲಿಸ್ಲಿಕ್ಕೆ ಎಲ್ಲ ವಿಷಯಕ್ಕೂ ಅಂತ ಇಲ್ಲಿ NEP ನೋಡಿ ಎಷ್ಟು ಮೈನ್ಯೂಟ್ ಆಗಿ ಚರ್ಚೆಯನ್ನು ಅವ್ರು ಮಾಡಿದ್ದಾರೆ ಅನ್ನೋದು. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಮತ್ತು ನೀವು ಗಮನಿಸಬೇಕಾಗಿರುವಂಥದ್ದು, ವಿಶೇಷ ಅಗತ್ಯತೆಯುಳ್ಳ ಮಕ್ಕಳ ಸುರಕ್ಷತೆ ಏನಿದೆಯಲ್ಲ ಮತ್ತು ಅವರ ಭದ್ರತೆ ಏನಿದೆಯಲ್ಲ, ಅದಕ್ಕೆ ಬಹಳ ಒಂದು ಒತ್ತನ್ನು ಕೊಡಬೇಕು. ಭಾಳ ವಿಶೇಷವಾಗಿರುವಂಥದ್ದು ಮತ್ತು ಬಹಳ ಪ್ರಮುಖವಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಸರಿ ನಾವು ಸಮಾಜದಲ್ಲಿ ನೋಡ್ತೀವಿ, ಅವರು ಏನು ತುಂಬ ಚಾಲೆಂಜಿಂಗ್ ಇರೋವಂಥವ್ರು, ದೃಷ್ಟಿ ವಿಕಲತೆ ಇರೋಂಥ ಅಂಥವ್ರ ಮೇಲೆ ಅತ್ಯಾಚಾರ ಆಗುವಂಥದ್ದು, ಆ ಥರದ ಒಂದು ಸಾಮಾಜಿಕ ಪರಿಸ್ಥಿತಿಗಳು ಇದ್ದಾಗ ಶಾಲೆ ಒಳಗಡೆ ಈ ಒಂದು ವಿಷಯ ಇದೆಯಲ್ಲ,
ಅಂದರೆ ಬರೀ ದೃಷ್ಟಿ ದಿವ್ಯಾಂಗರಲ್ಲ, ಎಲ್ಲ ದಿವ್ಯಾಂಗರಿಗೂ ಸಹ ಅವ್ರಿಗೆ ಭದ್ರತೆ ಒಂದು ಇದನ್ನು ಕೊಡುವಂಥದ್ದು. 11 ಆಯಿತು. 12ನೇದರಲ್ಲಿ RPWD ಆ್ಯಕ್ಟ್ 2016ರಲ್ಲಿ ಏನಿದೆಯಲ್ಲ, ಇದರೊಳಗೆ ಒಂದು ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅಂತ, ಅಂದರೆ ಒಂದು ಬೆಂಚ್ ಮಾರ್ಕಿಂಗ್ ಕೊಟ್ಟಿದ್ದಾರೆ. ಬೆಂಚ್ ಮಾರ್ಕಿಂಗ್ ಅಂದರೆ ಇಷ್ಟು ಪರ್ಸೆಂಟೇಜ್ ಬೆಂಚ್ ಮಾರ್ಕಿಂಗ್ ಅಂತ. ಈ ಬೆಂಚ್ ಮಾರ್ಕಿಂಗಲ್ಲಿ ಈಗ ನೀವು ನನಗೆ ಹೇಳಿ, ಆ ಬೆಂಚ್ ಮಾರ್ಕಿಂಗಲ್ಲಿ ಇರೋಂಥವ್ರಿಗೆ ನಮ್ಮ ಸಾಮಾನ್ಯ ಶಾಲೆಗಳಲ್ಲಿನೇ ಓದಬೇಕಾ, ಅವ್ರು ಹೇಗದು? RPWD ಆ್ಯಕ್ಟ್ ಏನು ಹೇಳುತ್ತೆ ಇದ್ರ ಬಗ್ಗೆ? ಅದಕ್ಕೆ ಇವಾಗ ನಿಮಗೆ ಒಂದು ಕರೆಕ್ಷನ್, ಇವಾಗ ಅದನ್ನು ಹೇಳ್ತೀನಿ ನಾನು. ಇವಾಗ ಅದಕ್ಕೆ ಕೇಳಿದ್ದು ಅದಕ್ಕೋಸ್ಕರನೇ ನೋಡಿ. RPWD ಆ್ಯಕ್ಟ್ 2016ರ ಪ್ರಕಾರ ಚಿಲ್ಡ್ರನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್, ಒಂದು ನಿರ್ದಿಷ್ಟ ಪ್ರಮಾಣದ ಒಂದು ನ್ಯೂನತೆ ಏನಿದೆ ಇರ್ತಕ್ಕಂಥವ್ರಿಗೆ, ಅಂತಹ ಮಕ್ಕಳಿಗೆ ಸಾಮಾನ್ಯ ಶಾಲೆಗಳು ಅಥವಾ ವಿಶೇಷ ಶಾಲೆಗಳಲ್ಲಿ ಕಲಿಯಲು ಆಯ್ಕೆ ಇದೆ. ಅವರಿಗೆ ಚಾಯ್ಸ್ ಇದೆ, ಅವ್ರಿಗೆ ಮಾತ್ರ ಚಾಯ್ಸ್ ಇದೆ. ಯಾರಿಗೆ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ನವ್ರಿಗೆ ಮಾತ್ರ ಚಾಯ್ಸ್ ಇದೆ. ಅವ್ರು ಬಂದು ಸೇರ್ತೀವಿ ಅಂದರೆ ನಮಗೆ ಚಾಯ್ಸ್ ಇಲ್ಲ. ಯಾರಿಗೆ? ಸ್ಕೂಲ್ನವ್ರಿಗೆ ಚಾಯ್ಸ್ ಇಲ್ಲ, ಆ ಮಕ್ಕಳಿಗೆ ಚಾಯ್ಸ್ ಇದೆ. ಮಕ್ಕಳ ಪೇರೆಂಟ್ಸ್ ಅವರು 40% ಅಂದರೆ ಅದು ನನಗೆ ಅದ್ರ ಬಗ್ಗೆ ತುಂಬ ಡೀಟೇಲಾಗಿ ಗೊತ್ತಿಲ್ಲ ನನಗೆ. ಹೆಚ್ಚಿನ ಮಕ್ಕಳನ್ನ ಆ ಮಗುಗೆ ನಮ್ಮಲ್ಲಿ ಜನರಲ್ ಶಾಲೆಯಲ್ಲಿ ಆ ಸೈನ್ ಲ್ಯಾಂಗ್ವೇಜ್ ಕಲ್ತಿರೋ ಶಿಕ್ಷಕರಿಗೆ ಕಳಿಸಿದ್ರೆ ಓಕೆ. ಹೌದು. ಆ ಟೀಚರ್ ಅಲ್ಲಿ ಇಲ್ದಿರೋ ಆ ಮಗು ನೀವು ಕರ್ಕೊಂಡ್ಬಂದು ಹಾಕಿದ್ರು ಪಾಪ ಆ ಮಗುಗೆ ಆದರೂ ಕೂಡ ಎಲ್ಲ ಸ್ಪೆಷಲ್ ಶಾಲೆ ಹತ್ರ ಹೋಗ್ತೀನಿ ಅಂದ್ರೆ ಸ್ವತಂತ್ರ ಅವ್ರು ಹೋಗ್ಬೋದು. ಸಪೋಸ್ ಅವ್ರು ಇಲ್ಲೇ ಸೇರಿಸ್ತೀವಿ ಅಂದರೆ ಮೊನ್ನೆ ಫಸ್ಟ್ ಡೇ ಎಲ್ಲ ಕಾನೂನು ಬಗ್ಗೆ ಹೇಳಿದ್ರು, ಅಲ್ಲಿ ಮೈಲ್ಡ್ ಅಂಡ್ ಮಾಡರೇಟ್ ಅಂತ ಮಾತ್ರ ಇದೆ ಸರ್. ಸಿವಿಯರ್ ಪ್ರೊಫೈಲ್ಗೆಲ್ಲ ಇಲ್ಲ, ಅದನ್ನ ಮೆನ್ಷನ್ ಮಾಡಿಲ್ಲ ಕಾನೂನುಗಳಲ್ಲೂ. ಹೌದು, ಇದು ನಾನು ಹೇಳ್ತಿರೋದು ಬೆಂಚ್ ಮಾರ್ಕಿಂಗ್. ಈಗಲೂ ಕೂಡ ಅಡ್ಮಿಷನ್ ಕೊಡಿಸ್ತೀವಿ ಸರ್. ಹೇಳಿ ನೋಡೋಣ ಎಷ್ಟು ಜನ ಸ್ಕೂಲ್ಗಳಿದ್ದಾರೆ. ಸರ್ ಸೆಂಟ್ರಲ್ ಅಲ್ಲಿ ಇದ್ದಾರೆ ಸರ್. ಅದೇ ಈ ಕಡೆ ಸ್ಕೂಲ್ ಅಲ್ಲ, ಈ ಕಡೆ ಹೋಮ್ ಬೇಸ್ಡ್ ಅಲ್ಲ ಸರ್. ಹೋಮ್ ಬೇಸ್ಡ್ ಮಕ್ಕಳಿಗೆ ಕರಿಕ್ಯುಲಮ್ ಇಲ್ಲ ಸರ್, ಸ್ಕಿಲ್ಸ್ ಇಲ್ಲ ಸರ್, ಕಲ್ಸಕ್ಕೂ ಆಗ್ತಿಲ್ಲ. ಇಲ್ಲ, ಅದ್ರ ಬಗ್ಗೆ ಬರುತ್ತೆ. ಹೋಮ್ ಬೇಸ್ನಲ್ಲಿ ಏನು ಮಾಡಬೇಕು ಅಂತ ನೆಕ್ಸ್ಟ್ ಬರುತ್ತೆ. ನೀವು ಒಳಗೊಳ್ಳುವಿಕೆ ಅನ್ನೋದು ಆ 2 ವರ್ಗಗಳನ್ನ ಬಿಟ್ಟು ಇದೆ. ಒಳಗೊಳ್ಳುವಿಕೆ ಇದೆ, ಆದ್ರೆ ಒಳಗೊಂಡಿಲ್ಲ. ಅದೇ ನಾವು ಈಗ ಇಲ್ಲ, ಒಂದು ನಿಮಿಷ, ಈಗ ಇದು ಮುಗಿಸ್ಬಿಡೋಣ, ಡಿಸ್ಕಷನ್ ಆಮೇಲೆ ಬರೋಣ. ಶಾಲೆಗೆ ಬಂದು ಸೇರಿ ಒಳಗೊಳ್ಬೇಕಂತ ಏನಿಲ್ಲ. ಆ ಮಗುನ ದಾಖಲು ಮಾಡ್ಕೊಂಡ ಶಾಲೆ ಮನೆಯಲ್ಲಿ ಇದ್ರೂ ಮಗುಗೆ ಈ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬರ್ತಾವೋ ಅದನ್ನು ಕೊಟ್ಟಾಗ ಅದು ಒಳಗೊಂಡಿದೆ ಅಂತಾನೆ ಆಗ್ತದೆ. ಹೌದು, ಇರಲಿ, ಅದಲ್ಲ. ನಾನು ಇಲ್ಲಿ ಏನಂದರೆ ಮಗುಗೆ ಆಯ್ಕೆ ಹೇಳಿದ್ದಾರೆ ಅವರು, ಆದರೆ ಈ ಪಾಯಿಂಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾರಿಗೆ? ನಮ್ಮ ಟೀಚರ್ಸಿಗೆ ಗೊತ್ತಿಲ್ಲ, ನಮ್ಮ BITಗಳಿಗೆ ಗೊತ್ತಿಲ್ಲ, ನಮ್ಮ ಆಫೀಸರ್ಸ್ಗೆ ಗೊತ್ತಿಲ್ಲ. ಏನು ಅಂದರೆ ಯಾವ ಮಕ್ಕಳು ಶಾಲೆಗೆ ಸೇರಬೇಕು, ಯಾವ ಮಕ್ಕಳು ಸೇರದೇ ಇರೋಕ್ಕೆ ಅವಕಾಶ ಇದೆ ಲಾ ಪ್ರಕಾರ. RPWD ದಾಖಲಾತಿ ಅಲ್ಲ ಇದೆ, ಆದರೆ ಅವಕಾಶ ಆಯ್ಕೆ ಯಾರಿಗಿದೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಒಂದು. ಎರಡನೇದು, ಸರ್ಕಾರದ ಅನುದಾನ ಪಡೆಯುವಂತಹ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು ಕೆಲವು ಸಾರಿ ಅಡ್ಮಿಷನ್ನ ರಿಜೆಕ್ಟ್ ಮಾಡ್ತಾರೆ. ಅಂದರೆ ಅವರು ಮಾಡಂಗಿಲ್ಲ. ಈವನ್ ಖಾಸಗಿ ಶಾಲೆಗಳವರು ಮಾಡಂಗಿಲ್ಲ, ಯಾವ ಶಾಲೆಗಳು ಮಾಡಂಗಿಲ್ಲ. ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ಈ ಆ್ಯಕ್ಟನ್ನು ನೀವು ಪ್ರಾವಿಷನ್ನ ಸ್ವಲ್ಪ ಹೆಚ್ಚು ಹೋಗಲಿ ಅಂತ, ಅದ್ರ ಬಗ್ಗೆ ಹೆಚ್ಚಿಗೆ ಅದ್ರ ಬಗ್ಗೆ ಮಾತಾಡೋಣ ಅಂತ. ಮತ್ತು ಸಂಪನ್ಮೂಲ ಕೇಂದ್ರಗಳು ಮತ್ತು ವಿಶೇಷ ಬೋಧಕರು ಏನಿದ್ದಾರೆ, ಅವರು ನಾವು ಹೇಳಿದ್ವಲ್ಲ, ಅವೆಲ್ಲ ಆ ಸೌಲಭ್ಯ ಇರಬೇಕು ಅಂತ ಹೇಳಿದ್ವಲ್ಲ ನಾವು. ಅವರು ತುಂಬ ನ್ಯೂನತೆ ಇರತಕ್ಕಂಥ, ಅಂದರೆ ಲರ್ನರ್ಸ್ ವಿತ್ ಸಿವಿಯರ್ ಆ್ಯಂಡ್ ಮಲ್ಟಿಪಲ್ ಡಿಸಬಿಲಿಟೀಸ್, ತೀವ್ರತರ ನ್ಯೂನತೆ ಇರತಕ್ಕಂಥ ಮಕ್ಕಳು. ಹೌದು, ಅಂತಹ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಬೆಂಬಲ ಕೊಡಬೇಕು. ಯಾರು? ಸ್ಪೆಷಲಿ ಕಾಮನ್ ಎಲ್ಲರಿಗೂ ಮಾಡಲಿ, ಈ ಮಕ್ಕಳಿಗೆ ಪುನರ್ವಸತಿ ಕೊಡಬೇಕು ಸರ್. ಹೌದು, ಅವರಿಗೆ ಶಿಕ್ಷಣಕ್ಕಿಂತ ಪುನರ್ವಸತಿ ಬೇಕಾಗುತ್ತೆ, ಅವ್ರಿಗೇನು ಅಗತ್ಯತೆಗಳನ್ನು ಬೇಕಾದ್ರೂ ಒದಗಿಸ್ಬೇಕು, ಮಾಡಬೇಕಾಗುತ್ತೆ. ಸೊ ಆಮೇಲೆ ಹೋಮ್ ಬೇಸ್ಡ್ ಎಜುಕೇಷನ್ ಬಗ್ಗೆ ಕೊಟ್ಟಿದ್ದಾರೆ. ಅತ್ಯುತ್ತಮ ಗುಣಮಟ್ಟದ ಗೃಹಾಧಾರಿತ ಶಿಕ್ಷಣ ಕಲ್ಪಿಸ್ಬೇಕಾಗತ್ತೆ. ಕೌಶಲ್ಯಗಳ ಸಾಧನೆ, ಬರೀ ಗೃಹಾಧಾರಿತ ಶಿಕ್ಷಣ ಕೊಟ್ಟರೆ ಆಗಲ್ಲ, ಸ್ಕಿಲ್ಸ್ ಅಚೀವ್ಮೆಂಟ್ ಅದು ನಮ್ಮ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಗುರಿ ಆಗಬೇಕಾಗತ್ತೆ ಅನ್ನುವಂಥದ್ದು, ಅದನ್ನು ಪರಿಗಣಿಸಬೇಕು. ಮತ್ತು ಎಲ್ಲ ಹೋಮ್ ಬೇಸ್ಡ್ ಎಜುಕೇಷನ್ ಸೆಂಟರ್ಗಳನ್ನ ಆಡಿಟ್ ಮಾಡಬೇಕು. ಆಡಿಟ್ ಅಂದರೆ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ, ಆಡಿಟಿಂಗ್ ತಪಾಸಣೆ ಮಾಡಬೇಕು. ಮಾಡ್ತಾ ಇದ್ರಲ್ಲ ಗೊತ್ತಿಲ್ಲ, ಮಾಡಬೇಕು.
ವಿಶೇಷ ಮತ್- ಶಾಲೆಗಳಿಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಸರ್. ಹಾ. ಅದು ಆಡಿಟ್ ಮಾಡಿದ್ರೆ ಅಲ್ಲ ಇದೆಲ್ಲ HB ಇದೆ, ಹೋಮ್ ಬೇಸ್ಡ್ ಎಜುಕೇಷನ್ ಬಗ್ಗೆ ಮಾತಾಡ್ತಿದ್ದೀವಿ. ಇದಕ್ಕೆ ಮಾರ್ಗಸೂಚಿಗಳನ್ನು ಹೋಮ್ ಬೇಸ್ಡ್ ಎಜುಕೇಷನ್ ಹೇಗಿರಬೇಕು ಏನು ಅನ್ನೋದ್ರ ಬಗ್ಗೆ ಮಾರ್ಗಸೂಚಿಗಳ ತಯಾರಿ ಆಗಬೇಕು ಅಂತ ಆಯ್ತಾ ಇಲ್ಲ ಗೊತ್ತಿಲ್ಲ ಇಲ್ಲ. ನೋಡಿ ಇದು ನೋಡಿ ಆಗದಿರೋದು ಯಾವ್ಯಾವುದು ಅಂತ ಹಾಗೆ. ಪಾಲಿಸಿಗೂ ಆ್ಯಕ್ಷನ್ಗೂ. ಅದಕ್ಕೆ ನಾನು ನಿಮಗೆ ನಿಮ್ಮ ಹತ್ರ ಚರ್ಚೆ ಮಾಡ್ತಿರೋ ಅದೇ ಉದ್ದೇಶಕ್ಕೆ. ಏನಾಯಿತು, ಏನಿದೆ, ಏನಾಗಬೇಕು? ಆಯಿತು ಇಲ್ಲ 6 ವರ್ಷ ಆಯಿತು. ಯಾಕಂದರೆ ಅಷ್ಟೊತ್ತಿಗೆ ಬರಬೇಕಿತ್ತು ಅಲ್ಲಿಂದ ನ್ಯಾಷನಲ್ ಲೆವೆಲಿಂದ ಮಾಡಬೇಕು ಅಂತ. 13ನೇ ಪಾಯಿಂಟು ನೋಡಿ, ಈಗ LD ಬಂತು, ಲರ್ನಿಂಗ್ ಡಿಸಬಿಲಿಟೀಸ್. ನಿರ್ದಿಷ್ಟ ಕಲಿಕಾ ನ್ಯೂನತೆ ಇರ್ತಕ್ಕಂಥ ಮಕ್ಕಳ ತರಗತಿಗಳಿಗೆ ಬೆಂಬಲ ಕೊಡಬೇಕಾಗತ್ತೆ. ಆರಂಭಿಕವಾಗಿ ತಕ್ಷಣ ಕೊಟ್ಟರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ. ಹಾಂ, ಅರ್ಲಿ ದ ಬೆಟರ್ ಅಂತ. ಇವೆಲ್ಲವೂ ಸಹ ಎಷ್ಟು ಬೇಗ ಕೊಡ್ತೀವೋ ಮಕ್ಕಳನ್ನ ಗುರುತಿಸ್ಕೊಂಡು ಪ್ರೈಮರಿ ಕ್ಲಾಸಸ್ಸಲ್ಲಿ ಅಷ್ಟು ಬೇಗ ಅವ್ರು ಸುಧಾರಿಸ್ಕೊಂತಾರೆ. ಅದಕ್ಕೆ ಭಾಳ ಮುಖ್ಯವಾಗಿ ನಿಮಗೂ ಇದ್ರ ಬಗ್ಗೆ ಗೊತ್ತಿದೆ, ಸ್ಪೆಸಿಫಿಕ್ ಆದ ಕೆಲವು ಕೆಲಸಗಳನ್ನು ಮಾಡಬೇಕಾಗುತ್ತೆ. ಏನು ಅಂತ ಹೇಳಿದ್ರೆ ನಾವ್ಯಾರೂ ಮಾಡಿಲ್ಲ ಇದನ್ನು. ನಮ್ಮ ರಾಜ್ಯದಲ್ಲಿ ಸರ್ಕಾರದಲ್ಲಿ ಇದನ್ನು ಪಾಲಿಸಿಯಲ್ಲಿ ಬಂದಿದೆ. ಸರ್ ಕರಿಕ್ಯುಲಮ್ ಶುಡ್ ಬಿ ಫ್ಲೆಕ್ಸಿಬಲ್. ಅದಕ್ಕೆ ಅಂತಾನೆ ಈಗ ಪ್ರಶಸ್ತಿ ಆ್ಯಪ್ ಅಂತ ಬಂದಿದೆ. ಹ್ಞೂ, ಈಗ ಒಂದೇ ತರಬೇತಿ ಕೊಟ್ಟಿದ್ದಾರೆ. ಅದು ಇದಾಯಿತು. ಅಲ್ಲಿ ನಾವು ಹೇಳ್ತಿರೋ ಮಗುವಿನ ಒಂದು ಇದನ್ನ ಹೆಡ್ ಟೀಚರ್ ಮಾಡ್ತಾರೆ, ಅದು ಸರಿ. ಮಾಡ್ಬೇಕು. ಇಲ್ಲಿ ನಾನು ಮೆನ್ಷನ್ ಮಾಡ್ತಿರೋದು ಏನು ಅಂದರೆ ಫ್ಲೆಕ್ಸಿಬಲ್ ಕರಿಕ್ಯುಲಮ್. ಫ್ಲೆಕ್ಸಿಬಲ್ ಕರಿಕ್ಯುಲಮ್ ಅಂದ್ರೆ ಏನು ಅಂದರೆ, ಇವಾಗ ನೋಡಪ್ಪ, ಇದೊಂದೇನೋ ಟೆಕ್ಸ್ಟ್ ಬುಕ್ ನಾವು ಮಾಡಿದ್ದೀವಿ 6ನೇ ಕ್ಲಾಸ್ನಲ್ಲಿ. ಇದೇ ಟೆಕ್ಸ್ಟ್ ಬುಕ್ ಅವ್ರಿಗಲ್ಲ. ಶಿಕ್ಷಕರು ಯಾರಿದ್ದಾರೆ, ತರಗತಿ ಶಿಕ್ಷಕರು ವಿಶೇಷ ಅವರು ಅದನ್ನು ಅವ್ರು ನೋಡ್ಕೋಬೇಕು. ಆದರೆ ಅದಕ್ಕೆ ತಕ್ಕಂತಹ ಮಾರ್ಗಸೂಚಿಗಳು, ಅದನ್ನು ಸ್ವಲ್ಪ ಮಟ್ಟಿಗೆ ಸರಳೀಕರಣ ಮಾಡಿ ಆ ಕರಿಕ್ಯುಲಮ್ನ ಡಿಸೈನ್ ಮಾಡಬೇಕಲ್ವಾ. ಈಗ 20 ಡಿಸೇಬಿಲಿಟೀಸ್ಗೆ ಬೇರೆ ಬೇರೆ ಥರದ ಒಂದು ಕರಿಕ್ಯುಲಮ್ ಮಾಡಬೇಕಾ? ಇದ್ರ ಬಗ್ಗೆ ಎಕ್ಸ್ಪರ್ಟ್ಸ್ ಅಷ್ಟು ಅಲ್ವಾ. ಇದ್ರ ಬಗ್ಗೆ ಈ ಸ್ಪೆಷಲ್ ಫ್ಲೆಕ್ಸಿ ಕರಿಕ್ಯುಲಮ್ನ ಆಗಬೇಕು. ಒಂದು ಆಕ್ಟಿವಿಟಿ ಬೇಸ್ಡ್ ಒಂದು ಕರಿಕ್ಯುಲಮ್ ಇದ್ರೆ ಒಳ್ಳೇದು. ಯಾಕಂದ್ರೆ ಅವರಿಗೆ ಓದಕ್ಕೆ ಬರೆಯಕ್ಕೆ ದೊಡ್ಡ ಮ್ಯಾಟ್ರು, ದೊಡ್ಡ ಸಮಸ್ಯೆ. ಅದಕ್ಕೆ ಎಲ್ಲಾ ಪಠ್ಯಪುಸ್ತಕಗಳ ಮೊದಲ ಪುಟದಲ್ಲಿ ಒಂದು ಮುನ್ನುಡಿ ಕೊಟ್ಟಿದ್ದಾರೆ, ಪೀಠಿಕೆಯಲ್ಲೇ ಇದೆ. ಇದು ಬರೀ ಗೈಡ್ಗೆ ಅಷ್ಟೇ, ಶಿಕ್ಷಕರಿಗೆ ಮಗುವಿನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೋಧನೆ ಮಾಡುವಂತ ಇದು ನಮ್ಮ ಶಿಕ್ಷಕರಿಗೆ ಕೊಟ್ಟರು. ಅಲ್ಲ, ಅದು ಕೊಟ್ಟಿದ್ದಾರೆ, ಅದು ಜನರಲ್ ಸ್ಟೇಟ್ಮೆಂಟ್ ಆಯಿತು. ನಾವು ಮಾತಾಡ್ತಿರೋದು ಡಿಸಬಿಲಿಟಿ ಇರ್ತಕ್ಕಂಥವ್ರಿಗೆ, ಲರ್ನಿಂಗ್ ಡಿಸಬಿಲಿಟಿ ಸೊ ಮತ್ತೆ ಬೇರೆ ಬೇರೆ ಡಿಸಬಿಲಿಟಿ ಇರ್ತಕ್ಕಂಥವ್ರಿಗೆ ಈ ಪಾಯಿಂಟ್ ಅಪ್ಲೈ ಆಗಲ್ಲ. ಇದಕ್ಕೆ ಇನ್ನೂ ಸ್ಪೆಷಲಾಗಿ ಹೋಗ್ಬೇಕಾಗತ್ತೆ. ಅಲ್ಲಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಮಕ್ಕಳ ಸಾಮರ್ಥ್ಯಕ್ಕೆ ತಕ್ಕಂಗೆ ಕರಿಕ್ಯುಲಮ್ನ ಅಡಾಪ್ಟ್ ಮಾಡಬೇಕಾಗತ್ತೆ. ಜೊತೆಗೆ ಅಸೆಸ್ಮೆಂಟ್, ಕಲಿಕಾ ಮಾಪನ, ಅಸೆಸ್ಮೆಂಟ್ ಆ್ಯಂಡ್ ಸರ್ಟಿಫಿಕೇಷನ್. ಸರ್ಟಿಫಿಕೇಷನ್ ಅಂದರೆ ಪಾಸ್ ಆದ್ರವರು, ಫೇಲ್ ಆದ್ರವರು, ಮಾರ್ಕ್ಸ್ ಕಾರ್ಡ್, ಸರ್ಟಿಫಿಕೇಷನ್, 10th ಸ್ಟ್ಯಾಂಡರ್ಡ್ ಸರ್ಟಿಫಿಕೇಷನ್ ಕೊಡ್ತೀವಲ್ಲ, ಅದಕ್ಕೆ ಒಂದು ಫ್ಲೆಕ್ಸಿಬಲ್ ಆಗಿರ್ಬೇಕಾಗತ್ತೆ. ಅದಕ್ಕೆ ಗೈಡ್ಲೈನ್ಸ್ ರಚನೆ ಮಾಡಬೇಕು ಅಂತ ಹೇಳಿದ್ರೆ ಆಗಿಲ್ಲ ನೋಡಿ. ಆಗಿದೆಯಾ? ಇದಕ್ಕೆ ಗೈಡ್ಲೈನ್ಸ್ ಆಗಬೇಕು. ಅದೇ ಸರ್, ಅದನ್ನ ಕೇಳ್ತಾ ಇದ್ದಾರೆ. ಇದು ಆಗಿಲ್ಲ. ಅದಕ್ಕೆ ತಕ್ಕಂಗೆ ಹೋಮ್ ಬೇಸ್ಡ್ಗೂ ಹಾ. ನಾವು BA ಒಂದಾಗಲಿ 7 ವರ್ಷ ಆಗಿ ಯಾವತ್ತಿಂದಲೂ ಕೇಳ್ತಾ ಇದ್ದೀವಿ. ಎಲ್ಲಿಂದ ಕೇಳ್ತಿದ್ದಾರೆ ಅಂದರೆ, ಎಲ್ಲಿಂದ ಅಂದರೆ ಫ್ರಮ್ ಫೌಂಡೇಶನಲ್ ಲರ್ನಿಂಗ್ ಟು PUC. ಅಂದರೆ 1ನೇ ಕ್ಲಾಸಿಂದ ಇದು ಇದರಿಂದ ಪೂರ್ವ ಪ್ರಾಥಮಿಕದಿಂದ PUCವರೆಗೂ ಗೈಡ್ಲೈನ್ಸ್ ಆಗಬೇಕು. ಲರ್ನಿಂಗ್ ಡಿಸಬಿಲಿಟಿ ಮಕ್ಕಳಿಗೆ ಅವ್ರಿಗೆ ಫ್ಲೆಕ್ಸಿ ಕರಿಕ್ಯುಲಮ್ ಆ್ಯಂಡ್ ಅವರ ಒಂದು ಕಲಿಕಾ ಮಾಪನ ಮತ್ತು ಸರ್ಟಿಫಿಕೇಷನ್ ಪ್ರಮಾಣೀಕರಣನ ಯಾವ ರೀತಿ ಮಾಡಬೇಕು ಅನ್ನೋಕ್ಕೆ ಸಂಬಂಧಪಟ್ಟಂಗೆ ಹಾಂ ಕಷ್ಟ. ಅದಕ್ಕೆ ಹೇಳ್ತಾರೆ ನೋಡಿ, ಈಕ್ವಿಟಬಲ್ ಆಕ್ಸೆಸ್ ಆ್ಯಂಡ್ ಆಪರ್ಚುನಿಟೀಸ್ ಫಾರ್ ಆಲ್ ಸ್ಟೂಡೆಂಟ್ಸ್ ವಿತ್ ಲರ್ನಿಂಗ್ ಡಿಸಬಿಲಿಟೀಸ್. ಅಂದರೆ ಸಮಾನವಾಗಿರ್ತಕ್ಕಂಥ ಪ್ರವೇಶ ಅವಕಾಶಗಳು ಮತ್ತು ಅವಕಾಶಗಳನ್ನು ಎಲ್ಲ ಮಕ್ಕಳಿಗೆ, ಕಲಿಕಾ ನ್ಯೂನತೆ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ. ಯಾಕಂದರೆ ಕಲಿಕಾ ನ್ಯೂನತೆ ಇರ್ತಕ್ಕಂಥ ಮಕ್ಕಳನ್ನ ಗುರುತಿಸುವಂತಹ ಸ್ಕಿಲ್ಲು ಎಷ್ಟೋ ಶಿಕ್ಷಕರಿಗೆ ಇಲ್ಲ. ನಮಗೂ ಸಹ ಅದ್ರ ಬಗ್ಗೆ ಹೆಚ್ಚು ನಾಲೆಡ್ಜು, ಪ್ರಾಕ್ಟಿಕಲ್ಲ ತೊಡಗಿಸ್ಕೊಂಡಷ್ಟು ಅದು ಬರುತ್ತೆ. ಯಾಕಂದರೆ ಯಾರು ಕಲಿಕಾ ನ್ಯೂನತೆ ಇರೋನು ಯಾರಲ್ಲ. ಅದಕ್ಕೆ ಸೈಕಾಲಜಿಸ್ಟ್ಗಳೇ, ಕ್ಲಿನಿಕಲ್ ಸೈಕಾಲಜಿಸ್ಟೇ ಆಗಬೇಕು. ಆಗಬೇಕು ಸರಿ. ಆದರೆ ಟೀಚರ್ಸ್ ಮಾಡಬೇಕು ಎಲ್ಲರಿಗೂ. ಅದಕ್ಕೆ ಕೆಲವು ಲಕ್ಷಣಗಳಿದೆ ಸರ್. ಆ ಲಕ್ಷಣಗಳು ಪ್ರತಿ ಟೀಚರ್ಗೂ ಮನವರಿಕೆ ಆಗಬೇಕು. ಆಗಬೇಕು. ನೋಡಿ, ಇವಾಗ ನಾನೊಂದು ಪುಸ್ತಕ ಬರ್ತೀನಿ, ಮಕ್ಕಳ ಮನದ ಅಂತರಂಗ ಅಂತ. ಆ ಪುಸ್ತಕದಲ್ಲಿ ಪಾರ್ಟ್ B-ನಲ್ಲಿ ಈ ಕಲಿಕಾ ನ್ಯೂನತೆ ಬಗ್ಗೆನೇ ಹೇಳಿದೆ. ಏನು? ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲಿಫಿಯಾ, ಆಮೇಲೆ ಬೇರೆ ಬೇರೆ ಇದ್ದಾವೆ. ಸೊ ಇವುಗಳು ಬಗ್ಗೆ ಪ್ರಾಥಮಿಕವಾಗಿ ಈಗ ಇವ್ರು ಹೇಳ್ದಂಗೆ ಟೀಚರ್ಸ್ ಫಸ್ಟ್ ಸ್ಕ್ರೀನಿಂಗ್ ಅಪ್ಪ, ಈ ಲಕ್ಷಣಗಳಿದ್ರೆ ಇರಬಹುದು ಅಂತ. ಅಂದರೆ ಫಸ್ಟು ಹೆಂಗೆ ಅದು ಅನುಮಾನ ಪಡೋದು ಅಂದರೆ, ಸಪೋರ್ಟ್ನ ಕೊಟ್ಟೂ ಸಹ ಮಗು ಸರಿ ಹೋಗಲಿಲ್ಲ ಅಂದರೆ, ಬೆಂಬಲ ಎಲ್ಲ ಕೊಟ್ಟರೂ ಸರಿ ಹೋಗಲಿಲ್ಲ ಅಂದರೆ ಇದಿರ್ಬೋದಾ,
ಇದಿದೆ ಅಂತ ಜಡ್ಜ್ ಮಾಡಬಾರ್ದು, ಹೇಳ್ಬಾರ್ದು. ಮಕ್ಕಳಿಗೆ ಹೇಳ್ಬಿಟ್ರೆ ಮುಗೀತು, ಪೇರೆಂಟ್ಸ್ ಹೇಳ್ಬಾರ್ದು. ಅದಕ್ಕೆ ಆಯಾ ಒಂದು ಬ್ಲಾಕ್ಗಳಲ್ಲೇ ಬೇಕಾಗ್ತಾರೆ ಜನ. ಯಾರು ಈ ಥರದ ಎಲ್ಲಿದ್ದಾರೆ ಎಲ್ಲೂ ಎಷ್ಟು ಕೆಲಸ ಇದೆ ನೋಡ್ರಿ. ನಮ್ಮ ನೋಡಿ 6 ವರ್ಷ ಆಯ್ತು ಇದು ಬಂದು, ಯಾವುದು NEP ಬಂದು, ಇನ್ನೂ ನಾವು ಇನ್ನೂ ಪಾಲಿಸಿ ಬಗ್ಗೆ ಮಾತಾಡ್ತಿದ್ದೀವಿ, ಆ್ಯಕ್ಷನ್ ಇನ್ನೂ ಆಗಿಲ್ಲ. ಅರ್ಥ ಮಾಡ್ಕೊತಿದ್ದೀವಿ ನಾವು, ಅಂದರೆ ಕೆಲಸ ಮಾಡಲಿಕ್ಕೆ ಎಷ್ಟಿದೆ, ಸಾಗರದಷ್ಟಿದೆ ಅಂತ ನೋಡಿ. ನೆಕ್ಸ್ಟು ಪರ್ಯಾಯ ರೂಪದ ಶಾಲೆಗಳನ್ನು ಬೆಂಬಲಿಸಲಾಗುವುದು. ಅಂದರೆ ಆಲ್ಟರ್ನೇಟಿವ್ ಸ್ಕೂಲ್ಸ್ ಅಂತ ಹೇಳಿದ್ರೆ ನಿಮಗೆ ಮದ್ರಾಸಗಳು, ಸಂಸ್ಕೃತ ಶಾಲೆ ಕೆಲವೆಲ್ಲ ಆಲ್ಟರ್ನೇಟಿವ್ ಸ್ಕೂಲ್ಸ್ ಅಂತಾರೆ ಅವನು. ಅಂಥ ಶಾಲೆಗಳಲ್ಲಿ ಅವರು ಯಾವುದೋ ಒಂದು ಶಿಕ್ಷಣ ಕೊಡ್ತಾ ಇರ್ತಾರೆ, ವೇದ ಶಿಕ್ಷಣ ಅಥವಾ ಕುರಾನ್ ಈ ಥರದ್ದೇನೋ ಕಲಿಸ್ತಾ ಇರ್ತಾರೆ. ಅಲ್ಲಿ ಏನು ಹೇಳಿದ್ದಾರೆ ಅಂದರೆ ಅಲ್ಲಿ ಅಂಥ ಕಡೆಗೆ ಅವ್ರನ್ನೂ ಒಳಗೊಳಿಸ್ಬೇಕಲ್ಲ, ಅದಕ್ಕೆ ಪಾಯಿಂಟ್ ಇಡೋರು 15ನೇ ಪಾಯಿಂಟ್. ಅವ್ರಿಗೆ ಏನಂದರೆ ಲ್ಯಾಂಗ್ವೇಜು, ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಸೈನ್ಸು, ಹಿಂದಿ, ಇಂಗ್ಲೀಷು ಮತ್ತು ಸ್ಟೇಟ್ ಲ್ಯಾಂಗ್ವೇಜ್ ಇದನ್ನು ಕಲಿಸ್ಲಿಕ್ಕೆ ಆರ್ಥಿಕ ನೆರವು ಕೊಡಬೇಕು. ಅಂದರೆ ಅವ್ರಿಗೆ ಟೀಚರ್ಸ್ ನೇಮಕ ಇರ್ಬೋದು. 1ರಿಂದ 12ನೇ ತರಗತಿವರೆಗೂ ಕಲಿಕಾ ಫಲಗಳ ಸಾಧನೆ ಆ ಮಕ್ಕಳಿಗೆ. ಯಾಕಂದರೆ ಬರೀ ಅವ್ರು ಏನೋ ಒಂದನ್ನು ಕಲಿತಾ ಇದ್ದರೆ ಮೇನ್ ಸ್ಟ್ರೀಮಿಗೆ ಬರಲ್ಲ ಅವರು. ಸಪೋಸ್ ಈಗ ಮದ್ರಾಸದಲ್ಲೋ ಸಂಸ್ಕೃತ ಓದಿದೆಲ್ಲ ಬರೋದೇ ಇಲ್ಲ, ನಾನ್ ಫಾರ್ಮಲ್ ಬರುತ್ತೆ. ಆದರೆ ಅದು ಸಹ ನಮ್ಮ ದೇಶದ ಬಹುತ್ವಕ್ಕೆ ಬೇಕು ಅವ್ರನ್ನ. ಆದರೆ ಅಲ್ಲಿ ಇದಕ್ಕೆ ಈ ಥರ ಸಪೋರ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತು ಅವರು ಸ್ಟೇಟ್ ಬೋರ್ಡ್ ಎಕ್ಸಾಮ್ ತಗೋಬೇಕು 10ನೇ ಕ್ಲಾಸಿಗೆ ಬಂದಾಗ ಅನ್ನುವಂಥದ್ದು. ಈ ವಿಷಯಗಳಲ್ಲಿ ಶಿಕ್ಷಕರಿಗೆ ತರಬೇತಿ ಕೊಡಬೇಕು. ಅಂಥ ಕೇಂದ್ರಗಳಿಗೆ ಲೈಬ್ರರಿ, ಲ್ಯಾಬ್ರೇಟರಿ, ಬುಕ್ಸು, ಜರ್ನಲ್ಸು, TLM ನೀಡಬೇಕು ಅಂತ ಹೇಳಲಾಗಿದೆ. 16ನೇದು SC ST ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಒತ್ತು ಕೊಡಬೇಕು ಅನ್ನುವಂಥದ್ದು. ನಿರ್ದಿಷ್ಟ ಸ್ಥಳಗಳಲ್ಲಿ ವಿಶೇಷ ವಸತಿ ನಿಲಯಗಳು, ಕೆಲವು ಕಡೆ SC ಮಕ್ಕಳು ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದಾಗ ಸ್ಪೆಷಲ್ ಹಾಸ್ಟೆಲ್ಸ್ನ ತೆಗಿಬೇಕು ಅಂತ ಇದೆ. ಆಮೇಲೆ ಬ್ರಿಡ್ಜ್ ಕೋರ್ಸ್, ಅಂಥ ಮಕ್ಕಳಿಗೆ ವಿಶೇಷವಾದ ಬ್ರಿಡ್ಜ್ ಕೋರ್ಸ್ ಮಾಡೋದು ಅದು ಇಲ್ಲ ನಮಗೆ. ಹಂಗೆ ಉದಾಹರಣೆಗೆ ಲಂಬಾಣಿ ಮಕ್ಕಳು ಇರ್ತಾರೆ. ನಾನೊಂದು ವೀಡಿಯೋ ಇದನ್ನು ನಾನು ಭಾಳ ಟೀಚರ್ಸ್ಗೆ ಟ್ರೈನಿಂಗ್ಗಳಲ್ಲಿ ಹೇಳ್ತಿರ್ತೀನಿ, ನೀವು ನೋಡಿದ್ರೆಲ್ಲ ಗೊತ್ತಿಲ್ಲ. ಹಾಂ ಮಾಡಿದ್ದಾರೆ, ಅದಲ್ಲ ಆ ಬ್ರಿಡ್ಜ್ ಕೋರ್ಸ್ ಅಲ್ಲ ನಾನು ಹೇಳೋದು. ಇದು ಡೈಲಿ ಬೇಕಾಗಿರೋ ಬ್ರಿಡ್ಜ್ ಕೋರ್ಸ್ ಇದು. ಹೆಂಗೆ ಅಂದರೆ ನಿಮಗೆ ಒಂದು APFನವರು ಇದ್ರ ಬಗ್ಗೆ ನೀವು ನೋಡಿದರೆ, ನಾವೊಂದು ಫಿಲ್ಮ್ ಮಾಡಿದ್ದಾರೆ, ಕಾಶಿಬಾಯಿ ಕತೆ ಅಂತ ನೋಡಿದರೆ. ಹಾಂ, ಆ ಕಾಶಿಬಾಯಿ ಕಥೆನಲ್ಲಿ ಅದೊಂದು ಯಾದಗಿರಿ ತಾಲೂಕಲ್ಲಿ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ನಿಜವಾದ ಒಂದು ಟೀಚರ್ ಅವರು ಕಾಶಿಬಾಯಿ ಪಾಠ ಮಾಡ್ತಾ ಇರ್ತಾರೆ. ಅವರು ನಮ್ಮನೆ ತಾಂಡದಲ್ಲಿ ಟೀಚರ್ ಅವರು ಒಂದು ಮೊದಲಿಗೆ ಟ್ರಾನ್ಸ್ಫರ್ ಆಗುತ್ತಲ್ಲ, ಅವ್ರಿಗೆ ಹೋಗ್ತಾರೆ, ಒಂದು ಕತೆ ಹೇಳ್ತಾರೆ. ಹೋದಾಗ ಇವ್ರೇನು ರಿಯಾಕ್ಷನ್ನೇ ಕೊಡಲ್ಲ. ಇವಾಗ ನಾನು ನಿಮ್ಗೊಂದು ಕತೆ ಹೇಳಿದ್ರೆ ಅಥವಾ ಒಂದು ಜೋಕ್ ಮಾಡಿದ್ರೆ ನೀವು ನಗ್ಬೇಕು ತಾನೆ, ಕತೆ ಕೇಳ್ಬೇಕು ತಾನೆ. ನೀವೇನು ಮಾಡಲಿಲ್ಲ ನಾನೇನು ಹೇಳ್ಕೋಬೇಕು. ಆ 2ನೇ ದಿವಸ ಅಂದರೆ ಸೂಕ್ಷ್ಮ ಇರೋರಾದರೆ ಯಾಕೆ ಅಂತ ಪ್ರಶ್ನೆ ಮಾಡ್ಕೊತಾರೆ. ನನಗೆ ಹಾಕಬೇಕು ಸುಮ್ಮನೆ ಸಂಬಳ ತಗೊಂಡು ಹೋಗೋಣ ಅಂದರೆ ಸರ್ವಿಸೇ. ಇವರು ಕಾಶಿಬಾಯಿ ಪ್ರಶ್ನೆ ಮಾಡ್ಕೊಂಡ್ರು, ಯಾಕೆ ಇವರು ರೆಸ್ಪಾನ್ಸ್ ಮಾಡ್ತಾರೆ. ಒಂದು 4-5 ದಿವಸ, ಒಂದು ವಾರ ನೋಡಿದ್ರು. ಅವರು ಏನು ಮಾಡಿದ್ರು, ನೋಡದೇ ಇರೋಲ್ಲ, ನೋಡಿ ಯೂಟ್ಯೂಬಲ್ಲಿ ಇದೆ, ಅದು ಚೆನ್ನಾಗಿದೆ. ಕಾಶಿಬಾಯಿ ಅಲ್ಲ, ಉಳಿದವರು ತುಂಬ ಚೆನ್ನಾಗಿದೆ. ಟೀಚರ್ಸ್ಗೆ ನೋಡ್ಬೇಕಾಗಿದೆ. ಅಲ್ಲಿ ಯಾರೋ ಕುರಿಕಾಯನ್ನ ಹುಡುಗನ್ನ ಕರೆದ್ಬಿಟ್ಟು ಆ ಹುಡುಗನ್ನ, ಬಾರಪ್ಪ ಇಲ್ಲಿ, ಇವ್ರನ್ನ ಕೇಳಿ, ಇವ್ರು ಯಾಕೆ ಕತೆ ಹೇಳಿದೆ, ಇವ್ರು ಯಾಕೆ ರೆಸ್ಪಾನ್ಸ್ ಮಾಡ್ತಾರೆ, ರಿಯಾಕ್ಟ್ ಮಾಡ್ತಿಲ್ಲ. ಅವನು ಅವ್ರ ಭಾಷೆ ಕೇಳ್ತಾನೆ. ಆಮೇಲೆ ಮೇಡಮ್ಗೆ ಹೇಳ್ತಾರೆ ಇವ್ರ ಭಾಷೆ ಅವ್ರಿಗೆ ಲಂಬಾಣಿ ಬರ್ತಿರಲ್ಲ ಮೇಡಮ್ಗೆ, ಇವ್ರು ಬೇಡ ಮೇಡಮ್ ಅರ್ಥ ಆಗಿಲ್ವಂತ ಅವ್ರಿಗೆ. ಆವಾಗ ಇವ್ರಿಗೆ ಕನ್ನಡ ಬರಲ್ಲ, ಏನು ಬರುತ್ತೆ ಅಂತ. ಆಮೇಲೆ ಹಳ್ಳಿಯಲ್ಲಿ ಎಲ್ಲ ಸ್ವಲ್ಪ ಓಡಾಡಿ ನೋಡಿದಾಗ ಎಲ್ಲ ಲಂಬಾಣಿ ಭಾಷೆ, ಸಣ್ಣ ಒಂದು ಹಾಡಿಯಲ್ಲಿ. ಕೊನೆಗೆ ಅವರು ಲಂಬಾಣಿನ ಅಕ್ಷರಗಳನ್ನು ಕಲಿತು, ಅಂದರೆ ಸಣ್ಣ ಸಣ್ಣ ಪದಗಳು ಕೆಲವೆಲ್ಲ ಕತೆ ಅದರಲ್ಲಿ ಡೈಲಿ ಯೂಸ್ ಮಾಡೋ ಪದಗಳು, ಕರೆಕ್ಟ್ ಶಿವಣ್ಣ ಹೇಳಿದ್ದು, ಅವುಗಳನ್ನೆಲ್ಲ ನೋಟ್ ಮಾಡ್ಕೊಂಡು ಅವ್ರು ಪಾಠ ಮಾಡೋಕ್ಕೆ ಶುರು ಮಾಡ್ತಾರೆ. ಸ್ಲೋಲಿ ಮಕ್ಕಳು ಭಾಗವಹಿಸೋಕ್ಕೆ ಶುರು ಮಾಡ್ತಾರೆ. ಸೊ ಅವರು ಒಳ್ಳೆ ಸಾಧನೆ ಮಾಡಿದ್ದಾರೆ. ಸೊ ಇದು ಒಳಗೊಳ್ಳೋದು ಅಂದರೆ ಇದು ಯಾವುದು ನಾವು ಇಲ್ಲಿ ಏನು ಚರ್ಚೆ ಮಾಡೋದಲ್ಲ, ಸೇತು ಬಂಧ ಕೋರ್ಸ್ ಅಂದರೆ ಇದು ಸೇತು ಬಂಧ. ನಮ್ಮ ತಲೆ ಒಳಗೆ ಏನಂದರೆ ನಮ್ದು ಅದೊಂದು ಒಂದು ರೆಡಿಮೇಡ್ ಇರುತ್ತೆ. ಒಂದು ಸೇತು ಬಂಧ ಅಂದರೆ ಅಲ್ಲ, ಸೇತು ಬಂಧ ಅಂದರೆ ಜೂನ್ ತಿಂಗಳಲ್ಲಿ ಮಾಡೋದು ಅಷ್ಟೇ ಅಂತ. ನಾವು ಸೇತು ಬಂಧ ವರ್ಷ ಪೂರ್ತಿ ಮಾಡಬೇಕು. ಯಾವಾಗಲೂ ಸೇತು ಬಂಧ ಈಗ ಬ್ರಿಡ್ಜ್ ಯಾವಾಗ ಬೇಕಾಗುತ್ತೆ, ಯಾವ ಕಟ್ಟಾಗುತ್ತೋ ರೋಡು
ಕ್ಲಾಸಲ್ಲಿ ಯಾವ್ಯಾವ ಕಟ್ಟಾಗಿದೆ ರೋಡ್ ಅಂತ ಅನ್ಸುತ್ತೋ ಮೇಡಮ್ಗೆ ಮಾಸ್ಟ್ರಿಗೆ, ಅವಾಗೆಲ್ಲ ಬ್ರಿಡ್ಜ್ ಹಾಕ್ಬೇಕು ಅವರು. ನಮ್ದೆಲ್ಲ ಒಂದೇ ಏನೋ ಟೈಮ್ ಟೇಬಲ್ ಜೂನ್ 15 ತಾರೀಕು ಮುಗೀತು ಸರ್, ಮುಗೀತು ಎಲ್ಲ ಬಂದರೆ ಎಲ್ಲ ಆಯ್ತು ಸರ್. ಎಷ್ಟು ಮಕ್ಕಳು ಸರ್? ಇಷ್ಟಿದ್ರು ಇಷ್ಟ ಬೆಂಚಿನ ಸಹಿತ ಮುಗಿದಿದೆ ಸರ್. ಅದೆಲ್ಲ ಆ್ಯಡಪ್ ಆಗಿ ಸ್ಟೇಟ್ ಲೆವೆಲ್ಗೆ ಬಂದು ಇಷ್ಟ ಆಯಿತು, ಮುಗೀತು ಕಾರ್ಯಕ್ರಮ. ಶಿಕ್ಷಣದಲ್ಲಿ ಮುಗೀತು ಅನ್ನೋ ಕಾರ್ಯಕ್ರಮ ಇಲ್ಲ, ಎಲ್ಲ ಪ್ರಾರಂಭನೇ. ಹೌದು, ನೀವು ಆ ಡಾಟಾ ಇಟ್ಕೊಂಡು ಅನಲೈಸ್ ಮಾಡಿ ವಿಶೇಷವಾಗಿ ಚಿಂತನೆ ಮಾಡಿದ್ರೆ ಅವಾಗ ಸ್ಟಾರ್ಟ್ ಆಯಿತು. ಮುಗೀತು ಅಂತ ಕಟ್ಟಿದರೆ ಮುಗೀತು. ಯಾವ್ದು ಮಾಡ್ತೀರಾ ನಮಗೆ ಬಿಟ್ಟು ಅಲ್ವಾ? ನಿರಂತರವಾಗಿ ಇಟ್ಕೊಳ್ತಿರೋ, ಮುಚ್ಚಾಕೋದಂದ್ರೇನು? ರಿಪೋರ್ಟ್ ಕಳಿಸಿದ್ವಿ ಮುಗೀತು ಅಂತ. ಸೊ ಅದು ನಮಗೆ ಬಿಟ್ರಲ್ಲಿ. ಆಮೇಲೆ ಸ್ಕಾಲರ್ಶಿಪ್ ಕೊಡುವಂಥದ್ದು, ಶುಲ್ಕ ವಿನಾಯಿತಿ ಕೊಡುವಂಥದ್ದು SC/ST ಮಕ್ಕಳಿಗೆ. ಇದು ಇನ್ನೊಂದು ಹೇಳ್ತಾರೆ, ಎಲ್ಲ SCDGಗಳಿಗೆ, SCDG ಅಂದರೆ ಎಲ್ಲ ಹೇಳ್ಕೊಳ್ಳಿ, ಎಲ್ಲ 5 ಟೈಪ್ ಇದೆಯಲ್ಲ, ಎಲ್ಲ ಪ್ರತಿಭಾವಂತ ಮಕ್ಕಳಿಗೆ ಅವರು ಪ್ರೌಢ ಶಿಕ್ಷಣದಿಂದ ಉನ್ನತ ಶಿಕ್ಷಣಕ್ಕೆ ಹೋಗೋದನ್ನು ಪ್ರೋತ್ಸಾಹಿಸಬೇಕು. ಯಾಕಂದರೆ ಪ್ರೌಢ ಶಿಕ್ಷಣದಲ್ಲಿ ಹಿಂದುಳಿತಾರೆ, ಉನ್ನತ ಶಿಕ್ಷಣದವರೆಗೂ ಹೋಗೋದನ್ನು ಅಬ್ಸರ್ವ್ ಮಾಡಬೇಕು. ಡಾಟಾ ಡ್ರಿವನ್ ಅಂತ ಹೇಳಿದೆ ನಾನು. ದತ್ತಾಂಶವನ್ನು ಇಟ್ಕೊಂಡು ನಾವು ನೋಡಬೇಕು. ಹೋದ್ರಾ ಈ SC ಅವರು ಎಲ್ಲರೂ ಹೋದ್ರಾ? ಎಲ್ಲಿಗೆ? ಪ್ರೈಮರಿ ದಾಟ್ಕೊಂಡು ಹೈಸ್ಕೂಲು ಕಾಲೇಜ್ಗೆ ಹೋದ್ರಾ? ಮುಸ್ಲಿಮ್ಸ್ ಹೋದ್ರಾ? ಹೆಣ್ಮಕ್ಳು ಹೋದ್ರಾ? ಆಮೇಲೆ ಅನಾಥ ಮಕ್ಕಳು ಇವರೆಲ್ಲ ಏನೋ ಅವ್ರು ಹೋದ್ರಾ? LD ಅವ್ರು ಹೋದ್ರಾ? ಡಿಸಬಿಲಿಟಿ ಅವ್ರು ಹೋದ್ರಾ? ಅಂದರೆ ಆಗದೇ ಇದ್ದರೆ ಯಾಕೆ ಆಗ್ತಿಲ್ಲ ಅಂತ ನಾವು ಆಗ್ತಾಯಿದೆ ಅಂತೀವಿ. ಡಾಟಾ ತೆಗೆದು ನೋಡ್ರಿ. ಡಾಟಾ ನಾವೇನು ಅಂದರೆ ಡಾಟಾ ಪಡಿಗಿಡುತ್ತೆ. ಅದೇನು ಆಯ್ತು ಸರ್, ಎಲ್ಲ ಡೈಸ್ ಆಯಿತು, ಎಲ್ಲ ಆಯಿತು. ಎಲ್ಲಿ ರಿಪೋರ್ಟ್ಸು? UDIS ರಿಪೋರ್ಟ್ಗಳೇ ಸಿಗಲ್ಲ ಸ್ಟೇಟ್ ಲೆವೆಲಲ್ಲಿ. ನಾವೊಂದು ವೀಡಿಯೋದಲ್ಲೂ ನಾನು ಮಾತಾಡಿದೆ. UDIS ರಿಪೋರ್ಟ್ ಮುಂಚೆ ಎಲ್ಲ ಸಿಗ್ತಾಯಿತ್ತು, ಯಾವುದೋ ಕೆಲವು ಮಾತ್ರ ಇದಾವೆ ಅಷ್ಟೇ. ಅದು ಸ್ಯಾಟ್ಸ್ ವೆಬ್ಸೈಟಲ್ಲಿ ಕೆಲವು ಮಾತ್ರ ಇದೆ, ಇನ್ನು ಕೆಲವು ನೀವು ಬೇಕಾಗಿರೋ ರಿಪೋರ್ಟು ಸಿಗೋದೇ ಇಲ್ಲ. ನೆಕ್ಸ್ಟು 17ನೇದು, ರಕ್ಷಣಾ ಇಲಾಖೆ, ಡಿಫೆನ್ಸ್ ಇಲಾಖೆ ಸಹಕಾರದೊಂದಿಗೆ ಪ್ರೌಢ ಮತ್ತು ಪದವಿ ಪೂರ್ವ ಕಾಲೇಜಲ್ಲಿ NCC ಬಿಂದಿನ ತೆಗೀರಿ. ಯಾಕೆಂದರೆ ಲೀಡರ್ಶಿಪ್ ಸ್ಕಿಲ್ ಬರುತ್ತೆ. ಈ ಒಳಗೊಳ್ದಿರ್ತಕ್ಕಂಥ ಮಕ್ಕಳಿಗೆ ಲೀಡರ್ಶಿಪ್ ಬರುತ್ತೆ. ಬುಡಕಟ್ಟು ಮಕ್ಕಳು ಹೆಚ್ಚಿರುವ ಕಡೆಗೆ ತೆಗೀರಿ ಅಂತ ಹೇಳ್ತಾರೆ ಅವರು, ಯಾಕಂದರೆ ಅವ್ರನ್ನ ಮೇನ್ ಸ್ಟ್ರೀಮ್ ಮಾಡ್ಕೊಳ್ಳೋಣ ಅಂತ. 18ನೇದು, ಸ್ಕಾಲರ್ಶಿಪ್ಗಳೆಲ್ಲ ನಾವು ಕೊಡ್ತೀವಲ್ಲ, ಇದಾಗಿದೆ. ಇದ್ರ ಬಗ್ಗೆ ಸ್ಕಾಲರ್ಶಿಪ್ ಪೋರ್ಟಲನ್ನು ಮಾಡಿದ್ದಾರೆ. ಅದೊಂದು ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಿದೆ. ಯಾಕಂದರೆ ಬೇರೆ ಬೇರೆ ಸ್ಕಾಲರ್ಶಿಪ್ಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ. ಇಲ್ಲ, ಅದು ನಾನು DOPCದಲ್ಲೇ ಶುರುವಾಗಿತ್ತು. ಅವಾಗ ಯಾವಾಗ 7 ವರ್ಷದಿಂದ ಶುರುವಾಗಿತ್ತು. ಇವಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಿರ್ಬೇಕನ್ನೋ ಗೊತ್ತಿಲ್ಲ ನನಗದು. ಆಗಿಲ್ವಾ? ಹಾಂ, ಇರಬಾರ್ದು. ಸಿಂಗಲ್ ವಿಂಡೋ ಅಂತ ಹೇಳ್ತಾರೆ. ಯಾಕೆ ಹೇಳ್ತಿದ್ದಾರೆ ಅಂದರೆ ಅವ್ರಿಗೆ ಸಿಗೋಂಥ ಅವಕಾಶಗಳೆಲ್ಲ ಸಿಗ್ತಾ, ಸ್ಕೀಮ್ಗಳೆಲ್ಲ ತಲುಪಿದ್ವಾ, ಮತ್ತು ಸರಳೀಕೃತವಾಗಬೇಕದು. ಸಿಂಪಲ್ಲಾಗಿ ಹಿಂಗೆ ಕ್ಲಿಕ್ ಮಾಡ್ತಿದ್ದಂಗೆ ಏನು ಬರಬೇಕು, ಅವನಿಗೆ ಏನು ಸಿಕ್ತು. ಈಗ ನಿಮ್ಮ ಡಿಸಬಿಲಿಟಿ ಮಕ್ಕಳು ಹುಡುಕ್ತಿದ್ದಂಗೆ ಗೊತ್ತಾಗಬೇಕು ಅವನಿಗೆ, ಅವ್ನ ಲೈಫಲ್ಲಿ ಏನೇನು ತೊಗೊಂಡಿತ್ತು, ಅವ್ನು ಸಿಗ್ತಾ ಇಲ್ವಾ, ವೀಲ್ ಚೇರ್ ಯಾವಾಗ ಕೊಟ್ಟಿಲ್ಲ, ಆ ಥರ ಏನು ಸಿಗುತ್ತೆ ಅವನಿಗೆ. ಇದು 18ನೇದು. 19ನೇದು ನೋಡಿ, ಒಳಗೊಳ್ಳುವ ಶಿಕ್ಷಣಕ್ಕೆ ಮುಖ್ಯವಾಗಿರುವಂಥದ್ದು ಶಾಲಾ ಸಂಸ್ಕೃತಿಯಲ್ಲಿ ಬದಲಾವಣೆ ಆಗಬೇಕು. ಮೋಸ್ಟ್ ಇಂಪಾರ್ಟೆಂಟ್. 18ನೇದು ಹಾಕಿದ್ದಾರೆ. ಮೊದಲನೇದಕ್ಕೆ ಹೋಗ್ಬೇಕು. ಸ್ಕೂಲ್ ಕಲ್ಚರ್ ಚೇಂಜ್ ಆಗಬೇಕು. ಏನು ಸ್ಕೂಲ್ ಕಲ್ಚರ್ ಅಂದರೆ, ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ, ಆಡಳಿತಗಾರರಿಗೆ, ಸಮಾಲೋಚಕರಿಗೆ, ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡಬೇಕು, ಟ್ರೈನಿಂಗ್ ಕೊಡಬೇಕು. ಯಾವುದ್ರ ಬಗ್ಗೆ ಅಂದರೆ, ಈ SCDG ವಿದ್ಯಾರ್ಥಿಗಳ ಅವಶ್ಯಕತೆಗಳೇನು, ನೀಡ್ಸ್ ಏನು, ಈ ಮಕ್ಕಳದು ಸೋಷಿಯೋ ಎಕನಾಮಿಕಲಿ ಡಿಸ್ಅಡ್ವಾಂಟೇಜ್ ಗ್ರೂಪ್ನ ಮಕ್ಕಳ ಅವಶ್ಯಕತೆ ಏನು, ಒಳಗೊಳ್ಳುವಿಕೆ ಏನು, ಅವರ ಸಮಾನತೆಯ ಪರಿಕಲ್ಪನೆ ಏನು, ಆ ಕಾನ್ಸೆಪ್ಟ್ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅದ್ರ ಬಗ್ಗೆ ತರಬೇತಿ ಕೊಡೋದು. ಅವರ ಘನತೆ, ಡಿಗ್ನಿಟಿ. ಎಷ್ಟೋ ಸಾರಿ ಏನಾಗುತ್ತೆ, ನಾನು ಈ ಜಾತಿ, ಈ ಒಂದು ಧರ್ಮ, ಅವ್ರ ಮಕ್ಕಳು ಶಿಂಕ್ ಆಗಿರ್ತಾರೆ. ಎಷ್ಟೋ ಮಕ್ಕಳು, ಹೆಣ್ಮಕ್ಳು ಮನೆಗಳಲ್ಲಿ ಸರಿಯಾಗಿ ನೋಡ್ಕೊಳ್ಳದೇ ಇರೋದ್ರಿಂದ ಆ ಹೆಣ್ಮಕ್ಳೇ ಒಂದು ರೀತಿ ಆಗಿರ್ತಾರೆ. ಅವರು ಕಾನ್ಫಿಡೆನ್ಸೇ ಇರಲ್ಲ. ಅವರು ಆ ಘನತೆ ಬರೋ ಥರ ಮಾಡಬೇಕು. ನಾವು ಅಂದರೆ ಆತ್ಮವಿಶ್ವಾಸ, ಡಿಗ್ನಿಟಿ. ಆ ಡಿಗ್ನಿಟಿ ಆ ವ್ಯಕ್ತಿಗೆ ಬಂದರೆ, ಆ ಮಗುಗೆ ಬಂದರೆ, ಆ ಮಗು ನಡೆಯೋ ಸ್ಟೈಲೇ ಬೇರೆ ಆಗುತ್ತೆ, ಆ ಮಗು ಮಾತನಾಡೋ ಸ್ಟೈಲೇ ಬೇರೆ ಆಗುತ್ತೆ. ಅಲ್ಲಿ ಆತ್ಮವಿಶ್ವಾಸ ಇರುತ್ತೆ, ಹಿಂಜರಿಕೆ ಇರಲ್ಲ. ನೀವು ಕೆಲವು ಸಾರಿ ಹಳ್ಳಿಗಳಿಗೆ ಹೋಗಿ ನೋಡಿ, ನೀವು ತುಂಬ ಇದರಲ್ಲಿ ಅಂಥ ಮಕ್ಕಳು ನಿಮಗೆ ಮಾತಾಡಲ್ಲ ಅವರು. ಯಾಕೆಂದರೆ ಅಲ್ಲಿ ಅದೊಂದೇ ಅಲ್ಲ, ಅವ್ರ ಮನೆ ಒಳಗಡೆ ಬಿಟ್ಟರೆ ಹೊರಗಡೆ ಯಾರೋ ಹತ್ರನೂ ಮಾತಾಡಿರಲ್ಲ. ಅವರು ಕಮ್ಯುನಿಕೇಷನ್ ಇರಲ್ಲ. ಅವ್ರ ಊರುಗಳಲ್ಲಿ ಅವ್ರನ್ನ ಮಾತಾಡಿಸಿರಲ್ಲ. ಅವ್ರನ್ನ ಸಮಾನವಾಗಿ ಆ ಘನತೆ ಇರಲ್ಲ ಅವ್ರಿಗೆ. ದೊಡ್ಡ ಪದ ಅದು, ಘನತೆ. ಮೊನ್ನೆ ಒಂದು ಯಾವುದೋ ಹಳ್ಳಿ ನಾವು ನೋಡಿದ್ವಲ್ಲ, ಅದು ಬಳ್ಳಾರಿ ಹತ್ರ ಯಾವುದೋ ಒಂದು ಹಳ್ಳಿನಲ್ಲಿ 2-3 ಜಾತಿ ಜಗಳ.
ಆ ಜಗಳದಿಂದ ಕ್ಷೌರದ ಅಂಗಡಿಗಳೆಲ್ಲ ಮುಚ್ಚಿದಾವೆ ಅಂತ ಬಂದು ನೋಡೋದು ಅನ್ಸುತ್ತೆ. ಒಂದು ವಾರದಿಂದ ಈಚೆಗೆ ನಾ 4-5 ದಿವಸ ಆಯಿತು. ಸೊ ಏನೋ ಡಿಗ್ನಿಟಿ ಇಲ್ಲ ಅಲ್ಲಿ. ಈ ಜಾತಿಗಳ ನಡುವೆ ಒಂದು ವೈವಿಧ್ಯತೆ ಏನಿದೆ ತಪ್ಪಲ್ಲ, ಅದು ಒಳ್ಳೆಯದೇನೆ. ಆದರೆ ಈ ಥರದ ಒಂದು ಸನ್ನಿವೇಶ ಏನಿದೆ ಅದು ಒಳ್ಳೆಯದು. ಹಾಂ, ಅದು ಒಳ್ಳೆಯದಲ್ಲ ಅಂತ. ಸೊ ಇದು ಎಲ್ಲ ವ್ಯಕ್ತಿಗಳ ಖಾಸಗಿತನ ನೋಡಿ, ಇದು ಇಂಪಾರ್ಟೆಂಟ್. ಘನತೆ ಮತ್ತು ಖಾಸಗಿ ಪ್ರೈವಸಿ. ಆ ಉದಾಹರಣೆಗೆ ಆ ಕೆಲವು ನಿರ್ದಿಷ್ಟವಾದ ಪಂಗಡಗಳ ಒಂದು ಇದರಲ್ಲಿ ಏನೋ ಒಂದು ಆಚರಣೆ ಇರುತ್ತೆ, ಅದನ್ನು ನಾವೇ ಮಾಡಿಬಿಟ್ರೆ ಸಪೋಸ್ ನಾವು ಅದನ್ನು ಬಹಿರಂಗವಾಗಿ ಜೋರಾಗಿ ಅದನ್ನು ಹೇಳಿ ಅಪಹಾಸ್ಯ ಮಾಡೋದು ಅಥವಾ ಇನ್ನೇನೋ ಅಪಹಾಸ್ಯ ಮಾಡೋ ಉದ್ದೇಶ ಇಲ್ಲದೆ ಹೋದ್ರೂ ಅದನ್ನು ನಾವು ಇಂಥ ಜಾತಿ ಮಾಡ್ಬಿಡ್ತಾರೆ ಅಂದ್ಬಿಟ್ರೆ ಹೆಂಗೆ ಅನ್ಸುತ್ತೆ ಅವರು, ನಾಳೆ ಸ್ಕೂಲ್ಗೆ ಬರಲ್ಲ ಅವರು. ಸೊ ಇದ್ರ ಬಗ್ಗೆ ಟ್ರೈನಿಂಗನ್ನು ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಎಂಪವರ್ಡ್ ಇಂಡಿವಿಜುವಲ್ಸ್ ಅಂದರೆ ಅವರು ಪರಿವರ್ತನೆ ಅಲ್ಲ, ಸಶಕ್ತವಾದ ವ್ಯಕ್ತಿಗಳಾಗಿ ಮಾರ್ಪಡ್ತಾರೆ ಅವರು. ಸಮಾಜದ ಪರಿವರ್ತನೆ ಆಗುತ್ತೆ. ಜೊತೆಗೆ ಟೀಚರ್ ಎಜುಕೇಷನಲ್ಲಿ BEd D.Ed ಟೀಚರ್ಸ್ ಟ್ರೈನಿಂಗಲ್ಲಿ ಒಳಗೊಳ್ಳುವಿಕೆ ಮತ್ತು ಸಮಾನತೆ ಪ್ರಮುಖ ಅಂಶ ಆಗಬೇಕು. ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗತ್ತೆ. SCDGಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಕರು ಮತ್ತು ನಾಯಕರ ನೇಮಕ ಮಾಡಬೇಕಾಗತ್ತೆ. ಅಂದರೆ ಅವರ ಈ SC ಒಂದು ಇದರಿಂದ ಟೀಚರ್ಸ್ನ ಸ್ಪೆಷಲಿ ರೆಕ್ರೂಟ್ ಮಾಡ್ಕೋಬೇಕು ಅಂತ ಈ ಪ್ರಾವಿಷನ್ ಮಾಡಿದಾರ ಗೊತ್ತಿಲ್ಲ, ತೊಗೋಬೇಕು ಅಂತ. ಆ ಸಮುದಾಯದಿಂದ ಇವ್ರನ್ನ ಆಫೀಸರ್ಸ್ನ ತೊಗೋಬೇಕು ಅಂತ ಎಲ್ಲ ಕಡೆಯಿಂದ. ಅಂದರೆ ಉದ್ದೇಶ ಅಂದರೆ ವಿದ್ಯಾರ್ಥಿಗಳಿಗೆ ಮಾದರಿ ಆಗ್ತಾರೆ. ಇವಾಗ ನಾನು ಒಂದು ನಿರ್ದಿಷ್ಟ ಗುಂಪಿನ ಒಂದು ಇದರಲ್ಲಿ ನಾಯಕನಾಗಿದ್ದೀನಿ ಅಂದರೆ ನನ್ನ ಸಮುದಾಯದವರಿಗೆ ಒಂದು ಮಾದರಿ ನಾನು. ಈಗ ನೋಡಿ, ನಾನು ತಹಸೀಲ್ದಾರಾಗಿ ನಿಂತ್ಕೊಂಡಿದ್ದೀನಿ, ನಾನು DC ಆಗಿ ನಿಂತ್ಕೊಂಡಿದ್ದೀನಿ. ನೀವು ಇಂಥ ಇದರಲ್ಲಿ ನೀವು ಹಿಂಜರಿಕೆ ಬೇಡ ಬನ್ನಿ ಅಂತ ಅವ್ರು ಹೇಳಬೇಕು. ಆ ದೃಷ್ಟಿಯಲ್ಲಿ ಇದನ್ನು ಅವ್ರು ಹೇಳಿ. ಮಹಿಳೆಯರಾದರೂ ಅಷ್ಟೇ ನೋಡಿ, ಮುಂದೆಲ್ಲ ಹಿಂಜರಿಕೆ ಇತ್ತು ಮಹಿಳೆಯರು. ಈಗ ನೋಡಿ, ನಾನು ನೋಡಿ ಮಹಿಳೆಯರು DC ಆಗಿದ್ದಾರೆ, SP ಆಗಿದ್ದಾರೆ, ವಿಮಾನ ಓಡಿಸ್ತಾರೆ, ಬಾಹ್ಯಾಕಾಶಕ್ಕೆ ಹೋಗ್ತಾರೆ, ಯಾವುದ್ರಲ್ಲೂ ಹಿಂಜರಿಕೆ ಇಲ್ಲ. ಅವಾಗೇನಾಗುತ್ತೆ, ಯಾವುದೋ ಒಂದು ಹಳ್ಳಿನಲ್ಲಿರೋ ಒಂದು ಹೆಣ್ಮಗುಗೆ ಏನಾಗುತ್ತೆ, ಕನಸುಗಳು ಶುರುವಾಗ್ತವೆ. ಅವ್ರು ಹೋಗಿದ್ದಾರೆ ಅಂದರೆ ನಾನು ಯಾಕೆ ಆಗಬಾರ್ದು. ಸೊ ಇದು ಶಾಲಾ ಸಂಸ್ಕೃತಿಯಲ್ಲಿ ಬದಲಾವಣೆ, ಇದನ್ನು ಮಾಡಬೇಕಾಗುತ್ತೆ. 20ನೇದು ಲಾಸ್ಟ್ ಪಾಯಿಂಟ್, ಹೊಸ ಶಾಲಾ ಸಂಸ್ಕೃತಿ ಬಗ್ಗೆ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡಬೇಕಾಗತ್ತೆ. ಅದು ಹೇಳಿದ್ದೀವಿ. ಪಠ್ಯಕ್ರಮದಲ್ಲಿ ಮಾನವೀಯ ಮೌಲ್ಯಗಳಾದ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಗೌರವ ನೀಡೋದನ್ನು ಸೇರಿಸುವಂಥದ್ದು, ಅನುಭೂತಿ, ಸಹಿಷ್ಣುತೆ, ಮಾನವ ಹಕ್ಕುಗಳು, ಲಿಂಗತ್ವ, ಸಮಾನತೆ, ಅಹಿಂಸೆ, ಜಾಗತಿಕ ನಾಯಕತ್ವ, ಒಳಗೊಳ್ಳುವಿಕೆ ಮತ್ತು ಸಮತೆ ಇವೆಲ್ಲವೂ ಸಹ ಕರಿಕ್ಯುಲಮಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಸೇರಿಸಬೇಕಾಗತ್ತೆ. ವಿವಿಧ ಸಂಸ್ಕೃತಿಗಳು, ಧರ್ಮಗಳು, ಭಾಷೆಗಳು, ಲಿಂಗತ್ವ, ಅಸ್ಮಿತೆ ಕುರಿತು ವಿವರವಾದ ಜ್ಞಾನ ಪಠ್ಯಕ್ರಮದಲ್ಲಿರಬೇಕಾಗತ್ತೆ. ಅಂದರೆ ನಮ್ಮ ದೇಶ ಬಹುತ್ವ ದೇಶ, ಬೇರೆ ಬೇರೆ ಸಂಸ್ಕೃತಿಗಳು, ಬೇರೆ ಬೇರೆ ಧರ್ಮ, ಜಾತಿಗಳು, ಭಾಷೆಗಳು, ಲಿಂಗತ್ವ ಅದೆಲ್ಲದ್ರ ಬಗ್ಗೆಯೂ ಸಹ ಎಲ್ಲರಿಗೂ ಅಸ್ಮಿತೆ ಇದೆ, ಎಲ್ಲರಿಗೂ ಒಂದು ಗೌರವ ಇದೆ, ಅದ್ರ ಬಗ್ಗೆ ಸೇರಿಸುವಂಥದ್ದು. ವೈವಿಧ್ಯತೆ ಏನಿದೆ, ಡೈವರ್ಸಿಟಿ, ವೈವಿಧ್ಯತೆಯೇ ಒಂದು ಶ್ರೀಮಂತಿಕೆ ಅನ್ನುವಂಥದ್ದನ್ನು ನಾವು ಎಲ್ಲರಿಗೂ ಸಹ ಮನದಟ್ಟು ಮಾಡಬೇಕಾಗುತ್ತೆ. ಭಾಳ ಸರಿ ಏನಂತಾರೆ ಜನಗಳು ಅಂತ ಹೇಳಿದ್ರೆ, ವೈವಿಧ್ಯತೆ ಇರ್ಬೋದು, ಎಲ್ಲ ಒಂದೇ ಥರ ಇರಬೇಕು. ಹೆಂಗಾಗ್ತಾರೆ? ಪ್ರಕೃತಿಯ ಗುಣನೇ ವೈವಿಧ್ಯತೆ. ನೀವು ಪ್ರಪಂಚದಲ್ಲಿ 700 ಕೋಟಿ ಜನ ಇದ್ದರೆ 700 ಕೋಟಿ ಜನರ ಫಿಂಗರ್ ಪ್ರಿಂಟ್ ಬೇರೆ, 700 ಕೋಟಿ ಜನರ ರೆಟಿನಾ ಬೇರೆ, ಕಣ್ಣಿಂದ ಪಾಪೆ, DNA ಬೇರೆ. ಹೆಂಗೆ ಒಂದೇ ಆಗ್ತದೆ? ಎಲ್ಲರೂ ಪ್ರತಿ ವ್ಯಕ್ತಿನೇ ವೈವಿಧ್ಯತೆ ಇದೆ. ಹಂಗಾಗಿ ಗುಂಪುಗಳು ಎಲ್ಲವೂ ಇದ್ದೇ ಇರ್ತವೆ, ಬೇರೆ ಬೇರೆ ಥರ ಜನ ಇದ್ದೇ ಇರ್ತಾರೆ. ನಾವಾಗಬೇಕಾಗಿರೋದನ್ನು ಅವ್ರಿಗೆ ನಾವು ಹೇಗೆ ಅವಕಾಶಗಳನ್ನು ಕೊಡಬೇಕು. ಹಾಂ, ಪಠ್ಯಕ್ರಮದಲ್ಲಿ ಇರಬಹುದಾದ ಯಾವುದೇ ಪೂರ್ವಾಗ್ರಹಗಳನ್ನು, ರೂಢಿಗತ ಪರಿಕಲ್ಪನೆಗಳನ್ನು ತೆಗೆದುಹಾಕಬೇಕು. ಎಲ್ಲ ಸಮುದಾಯಗಳು ಇದು ಜೆಂಡರ್ ಸ್ಟೀರಿಯೋಟೈಪ್ಸ್ ಎಲ್ಲ ಇರ್ತದೆ ಕೆಲವು ಸಾರಿ. ಹಿಂದೆಲ್ಲ ಇತ್ತು, ನಾವು ಓದಬೇಕಾದಕ್ಕಿಂತ ಹಿಂದೆ ಏನೋ ಅವನು ಕಮಲ, ಅವಳು ಕಮಲ, ಅವನು ಬಸವ, ಹಿಂಗೆ ಅಲ್ಲ ಪ್ರೈಮರಿನಲ್ಲಿ ಒಂದೇ ಅದರಲ್ಲಿ ಕಮಲಜ ಬಟ್ಟೆ ಜಳ ಹಿಂಗೇನೋ ಒಂದು. ಅಂದರೆ ಇಡೀ ಟೆಕ್ಸ್ಟ್ ಬುಕ್ಕಲ್ಲಿ ಆಮೇಲೆ ಯಾವ ರೀತಿ ಇರ್ತಿತ್ತು ಅಂದರೆ ಎಲ್ಲ ಪಾಠಗಳಲ್ಲಿ ಬರೋಂಥದ್ದು ಬಾಲಕಿ ಬಟ್ಟೆ ಒಗಿತಾಳೆ, ಅಂದರೆ ಚಿತ್ರಗಳು ಸಹ ಸೇರಿ. ಹುಡುಗ ಸೈಕಲ್ ತುಳಿತಾನೆ, ಆಮೇಲೆ ಅವನು ಹಾಂ ಅದು ಈ ಒಂದನ್ನು ತೆಗೆದಾಕಿದ್ರು ಭಾಳ ಜೆಂಡರ್ ಇದರಲ್ಲಿ ತಾರತಮ್ಯಗಳೇನಿದ್ದಾರಲ್ಲ. ಆಮೇಲೆ ಈಗಲೂ ಸಹ ನೋಡಿದ್ರೆ ಭಾಳ ಸಿಗುತ್ತೆ. ಯಾಕಂದರೆ ನನಗೆ ಜೆಂಡರ್ ಬಗ್ಗೆ 10 days ಟ್ರೈನಿಂಗ್ ಆಗಿದೆ. ಎಲ್ಲಿ ಅಂದರೆ NCERTಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಜೆಂಡರ್ ಸ್ಟಡೀಸ್ ಅಂತ ಇದೆ NCERTಯಲ್ಲಿ. ಅಲ್ಲಿ 10 ದಿನಗಳ ಟ್ರೈನಿಂಗ್ ಕೊಟ್ಟಿದ್ದೆ ನನಗೆ. ನಾನು SSC SPD ಆಫೀಸ್ನಲ್ಲಿದ್ದಾಗ ನಾನು ಜೆಂಡರ್ ಕೋಆರ್ಡಿನೇಟರ್ ಆಗಿದೆ. KGBB NPEGL ಎಲ್ಲ. ಹಾಂ, ಅದು ಮಾಡೋದಲ್ಲ, ನನಗೆ 10 days ಕೊಟ್ಟಿದ್ರು. ನನಗೆ ಜೆಂಡರ್ ಲೆನ್ಸ್ ನಾನು ಹಾಕ್ಕೊಂಡಿದ್ದೀನಿ ಅಂದರೆ
Gender ಅದ್ರ ಬಗ್ಗೆ ಚಿಂತನೆ ಮಾಡ್ತೀನಿ, ಯಾಕಂದರೆ ಅಷ್ಟು ನಮಗೆ ಟ್ರೈನಿಂಗು ಆಗಿದೆ. ಈಗಲೂ ನೀವು ಪುಸ್ತಕ ತೆಗೆದು ನೋಡಿದ್ರೆ ನಿಮಗೆ ಜೆಂಡರ್ ಸ್ಟೀರಿಯೋಟೈಪ್ಸ್ ಕಾಣಿಸುತ್ತೆ. ಹೆಂಗೆ ಹುಡುಕ್ಬೋದು ಅಂದರೆ ಅಲ್ಲಿಯ ಒಂದು ಕಥೆಗಳಲ್ಲಿ, ಅಲ್ಲಿಯ ಕವನಗಳಲ್ಲಿ, ಅಲ್ಲಿಯ ಪ್ರಸಂಗದಲ್ಲಿ, ಪಾಠದಲ್ಲಿ, ಚಿತ್ರಗಳಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಸಮಾನವಾಗಿದ್ದಾರಾ, ಮುಸ್ಲಿಮ್ಸು ಮತ್ತು ಬೇರೆ ಬೇರೆ ಧರ್ಮಗಳು, ಬೇರೆ ಬೇರೆ ಜಾತಿಯವ್ರದ್ದು ವಿಷಯಗಳಿಗೆ ಸಂಬಂಧಪಟ್ಟಂಥ ವಿಷಯಗಳು, ಚಿತ್ರಗಳು ಏನಾದರೂ ಇದಾವ. ಆಮೇಲೆ ಹೆಣ್ಮಕ್ಳನ್ನ ಯಾವ ರೀತಿ ಚಿತ್ರಣ ಮಾಡಿದ್ದಾರೆ. ಸೊ ಇದನ್ನು ನೀವು ಈವನ್ ಬರೀ ಒಂದು ಇದನ್ನು ನೋಡಿದ್ರು ಸಾಕು, ನೀವು ಏನೋ ಆ ಚಿತ್ರಗಳು ಫಿಗರ್ಸ್ ನೋಡಿದ್ರು ಸಾಕು ನಿಮಗೆ ಸಿಕ್ಬಿಡುತ್ತೆ. ಸ್ಟೀರಿಯೋಟೈಪ್ಸ್ ಇದೆಯೋ ಇಲ್ವ ಆಳವಾಗಿ ಹೋಗ್ಬೇಕಾಗತ್ತೆ ನೀವು ನೋಡಬೇಕು ಅಂದರೆ. ಭೇದ ಭಾವ ಅಂತ ಈಗಲೂ ನಾನು ಅಲ್ಲಿಂದ 10 ಡೇಸಿಂದ ಬಂದಮೇಲೆ ನಮ್ಗೆ ಕಳಿಸಿದ್ರು ಅಲ್ಲಿಂದ, ಏನೋ ಇನ್ಸೈಡ್ ನೀವು ಹೋಗ್ತಿದ್ದಾಗೇ ಟೆಕ್ಸ್ಟ್ ಬುಕ್ನವ್ರ ಜೊತೆ ನೀವು ಕೆಲಸ ಮಾಡಿ ಎಲ್ಲ ನೀವು ನಿಮ್ಮನ್ನು ಎಲ್ಲ ಜೆಂಡರ್ ಸ್ಕ್ರೂಟಿನಿಗೆ ನಿಮಗೆ ಟೆಕ್ಸ್ಟ್ ಬುಕ್ಸ್ ಕಳಿಸ್ಬೇಕು ಅಂತ. ನಾವು ಬಂದು ಇಲ್ಲಿಂದ ನಮ್ಮ SPD ಆಫೀಸಿಂದ ಒಂದು ಪತ್ರ ಬರೆಸಿದ್ವಿ ಯಾರಿಗೆ, ಟೆಕ್ಸ್ಟ್ ಬುಕ್ ಸೊಸೈಟಿಗೆ. ಹಿಂಗೆಲ್ಲ ಆಗಿದೆ ಇವ್ರಿಗೆ, HP ಚಂದ್ರಶೇಖರ್ ಇವ್ರಿಗೆ ನ್ಯಾಷನಲ್ ಲೆವೆಲಲ್ಲಿ ತರಬೇತಿ ಆಗಿದೆ, ನೀವು ಇವ್ರಿಗೆ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನ ಜೆಂಡರ್ ಸೆನ್ಸಿಟೈಸೇಷನ್ ಆಗಿದಾವ ಅಂತ ದೃಢೀಕೃತಿಗೆ ಇವರ ಒಂದು ಸಹಾಯನ ತಗೊಳ್ರಿ. ಇವ್ರನ್ನ ಅಪ್ರೂವಲ್ ಅನ್ನೋದಕ್ಕಿಂತ ಅವ್ರನ್ನ ಕಮಿಟಿಯಲ್ಲಿ ಸೇರಿಸ್ಕೊಳ್ಳೋ ಈ ಥರದ್ದು ಏನೋ ಒಂದು ನೀವೇ ಮಾಡ್ತೀರ ಮಾಡಿರಿ ಅಂತ ಪತ್ರ ಬರೆದಿದ್ದೆ ಅಷ್ಟೇ, ಉತ್ತರ ಬರಲಿಲ್ಲ. ಇದು ಆಗಿ ಎಷ್ಟು ವರ್ಷ ಆಯಿತು ಅಂತ ಹೇಳಿದ್ರೆ ಒಂದು 10 ವರ್ಷ ಆಯಿತು. ಅಲ್ಲ ಇಲ್ಲ ಅಂತಲ್ಲ, ನಮ್ಮ ಎಲ್ಲ ವ್ಯವಸ್ಥೆಗಳು ಹೆಂಗಿದಾವೆ ಅಂದರೆ ನಾನು ಯಾರನ್ನೂ ದೂರ್ತಾ ಇಲ್ಲ. ನಾನು ಯಾಕೆ ಅಂದರೆ ಅಲ್ಲಿಂದ ಬಂದಮೇಲೆ ಸುಮ್ಮನೆ ಇರ್ಬೋದಾಗಿತ್ತು, ನನಗೆ ಕೆಲಸ ಜಾಸ್ತಿ ಆಗುತ್ತೆ ಅಂತ. ಆದರೆ ನನ್ನ ಜವಾಬ್ದಾರಿ 10 ದಿವಸ ನನಗೆ ಸರ್ಕಾರದಿಂದ ದುಡ್ಡು ಕೊಟ್ಟು ಕಳಿಸಿ 10 ದಿವಸ NCERTಯಲ್ಲಿ ಉಳಿಸಿ, ಬ್ರೇಕಲ್ಲಿ ಟೀ ಸಮೋಸ ಎಲ್ಲ ಸಮೋಸ ತಿಂದು ಬಂದ ಮೇಲೆ ನಾನು ಕೆಲಸ ಮಾಡಬೇಕಲ್ವಾ. ಸೊ ಆಗಲಿಲ್ಲ, ಅದು ನನ್ನ ಯಾವಾಗಾದ್ರೂ ಜ್ಞಾಪಿಸ್ಕೊಂತೀನಿ. ಸೊ ಹೀಗೆ ಸಣ್ಣ ಪುಟ್ಟದ ಹೇಳೋಕೆ ಹೋದರೆ ಪರಿಗಣಿಸಲ್ಲ. ಅಲ್ಲ ನಾವು ಹೇಳಂಗಿಲ್ಲ, ಅದು ಎಲ್ಲ ಸಂಸ್ಥೆಗಳಿಗೆ ಬರೀಬೇಕು. ನಮ್ಮ ಡೈರೆಕ್ಟ್ರು ಅವ್ರಿಗೆ ಡೈರೆಕ್ಟ್ರು ಅವ್ರು ಬಾರಪ್ಪ ಅಂದರೆ ಹೋಗೋದು, ಕರೀಲಿಲ್ಲ ಅಂದರೆ ಟ್ರೈನಿಂಗ್ ಆಯಿತು ಅಷ್ಟೇ. ಎಲ್ಲೋ ಸಮೋಸ ತಿಂದಿದ್ದೇ ಲಾಭ ಅಷ್ಟೇ. ನೋಡಿ ಲಾಸ್ಟ್ ಪಾಯಿಂಟು, ಎಲ್ಲ ಸಮುದಾಯಗಳಿಗೂ ಸೂಕ್ತ ಹೊಂದಿಕೆ ಆಗುವಂತೆ ವಿಷಯಗಳನ್ನು ಸೇರ್ಪಡೆ ಮಾಡೋದು. ನೋಡಿ ಅದೇ ಕರಿಕ್ಯುಲಮಲ್ಲಿ ಸ್ಟೀರಿಯೋಟೈಪ್ಸ್ ಎಲ್ಲ ಸಮುದಾಯಗಳಿಗೆ ಸಂಬಂಧಪಟ್ಟಂಥ ಪಾಠಗಳು ಅಂದರೆ ಹುಡುಕಿ ಮಾಡಬೇಕು ಅಂತಲ್ಲ, ಸಹಜವಾಗಿ ಅದನ್ನು ಮಾಡೋವಂಥದ್ದು. ಅವಾಗ ಏನಾಗುತ್ತೆ, ಆ ಲೆನ್ಸ್ ಇಟ್ಕೊಂಡಿಲ್ಲ ಅಂದರೆ ನಿಮ್ಗೆ ಗೊತ್ತಾಗಲ್ಲ, ಅದ್ಯಾಕೆ ಇರ್ಬೇಕು ನಮಗೆ ಅಂತ ಆಗುತ್ತೆ. ಯಾಕಂದರೆ ಅವಾಗ ಏನಾಗುತ್ತೆ, ಪಠ್ಯಪುಸ್ತಕ ಓದೋಂಥ ಮಗುಗೆ ಆ ಮಕ್ಕಳು ಇರ್ತಾರೆ, ಬೇರೆ ಮಕ್ಕಳು ಇರ್ತಾರೆ. ಬೇರೆ ಮಕ್ಕಳಿಗೆ ಆ ಮಕ್ಕಳದು, ಉದಾಹರಣೆಗೆ ಮುಸ್ಲಿಂ ಮಕ್ಕಳಿಗೆ ಸಂಬಂಧಪಟ್ಟಂಥ ಆಚಾರ ವಿಚಾರ ಇವೆಲ್ಲ ನಮಗೆ ಬೇರೆ ಮಕ್ಕಳಿಗೆ ಏನಾಗುತ್ತೆ, ಅಪರಿಚಿತ ಆಗುತ್ತೆ ಅಲ್ವಾ. ಇವ್ರಿಗೆ ಅದ್ರ ಬಗ್ಗೆ ಸೇರಿಸಿದಾಗ ಏನಾಗುತ್ತೆ, ಹೌದಪ್ಪ ಎಲ್ಲವೂ ಇದು ಆ ಮಕ್ಕಳಿಗೆ ಈ ಮಕ್ಕಳಿಗೆ ಗೊತ್ತಿರಲ್ಲ. ಯಾವುದು ಬೇರೆ ಬೇರೆ ಈಗ ಹಂಗೆ ನೋಡ್ಕೊಂಡ್ರೆ ನಮ್ಮ ಒಂದು ಹಿಂದೂ ಇದರೊಳಗೆ ಬೇರೆ ಬೇರೆಯವ್ರದ್ದು ಇರೋಂಥ ಆಚರಣೆಗಳಿದೆ. ಈಗ ಇವ್ರದ್ದು ಆಚರಣೆ ಅಂದರೆ ನಮಗೆ ಗೊತ್ತಿರಲ್ಲ, ಮಾತು ಕೇಳಲ್ಲ. ಹಾಂ, ಎಷ್ಟಿದೆ ನಮ್ಮದು ವೈವಿಧ್ಯತೆ, ಅಷ್ಟಿದೆ ನಮ್ಮದು ಸ್ನೇಹಿತರೆ. ಇಷ್ಟು ಇನ್ ಡೀಟೇಲ್ 20 ಪಾಯಿಂಟ್ಸ್. ಈಗ ಪ್ರಶ್ನೋತ್ತರದ ಸಮಯ, ಡಿಸ್ಕಷನ್. ನೀವು ಪ್ರಶ್ನೋತ್ತರ ಕೇಳ್ಬೋದು.